ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದಮಾತನೋತು ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಭಾಗವತದ ಕಥೆಯನ್ನು ನಾವೆಲ್ಲ 7 ದಿನಗಳ ಕಾಲ ಸೇರಿ ಕೇಳೋಣ. ಹೇಳಿಸಿದವರಿಗೆ ತುಂಬ ಆಯಾಸ ಇದೆ. ಇಂಥ ಪೆಂಡಲ್ ಹಾಕಬೇಕು, ಭಾಗವತ ಮುಗಿದ ಮೇಲೆ ಅವರಿಗೆ ಅಡಿಗೆ ಚಿಂತೆ ಆಗಬಾರದು ಅಂತ ಉಪಹಾರ ಮಾಡಿಸಬೇಕು, ಬಂದ ಆಚಾರಿಗೂ ಉಪಚಾರ ಮಾಡಬೇಕು. ತುಂಬ ದೊಡ್ಡ ಜವಾಬ್ದಾರಿ ಅವರಿಗಿದೆ. ಹೇಳೋರಿಗೆ ಇಷ್ಟು ಜನಗಳು ಮತ್ತೆ ನಾಳೆಯೂ ಬರುವ ಹಾಗೆ ಕತೆ ಹೇಳಬೇಕು. ಇಲ್ಲ ಅಂದರೆ ಅಯ್ಯೋ ಬೇರೆ ಯಾರೋ ಚೆನ್ನಾಗಿ ಹೇಳ್ತಿದ್ರು, ಯಾರನ್ನೋ ಹಿಡ್ಕೊಂಡು ಬಂದಿದ್ದಾರೆ ಇವರು ಅಂತ ಅಂದ್ಕೊಳ್ತೀರಿ. ನಮಗೂ ಜವಾಬ್ದಾರಿ ಇದೆ. ಕೇಳೋರಿಗೆ ಯಾವ ಜವಾಬ್ದಾರಿ ಇಲ್ಲ, ಬರುವುದೊಂದೇ ಜವಾಬ್ದಾರಿ. ಆರಾಮಾಗಿ ಕೂತು ಕೇಳಿದರೆ ಅನಂತ ಜನ್ಮಗಳ ಪಾಪ ಪರಿಹಾರ. ಅಕಸ್ಮಾತ್ ಪುರಾಣ ಅರ್ಥ ಆಗದೆ ತೂಕಡಿಕೆ ಬಂದರೆ ಮನೆಯಲ್ಲಿ ಬರದೇ ಇರುವ ಒಳ್ಳೆ ನಿದ್ರೆ, ಬೆನಿಫಿಟ್ ಇಲ್ಲದೆ ನೀವು ಮನೆಗೆ ಹೋಗೋ ಹಾಗೆ ಇಲ್ಲ. ಒಂದೋ ಪಾಪ ಪರಿಹಾರ ಅಥವಾ ಒಳ್ಳೆ ವಿಶ್ರಾಂತಿ ಉಪಹಾರ. ಹಾಗಿದ್ರೂ ವ್ಯಾಸರು ಹೇಳ್ತಾರೆ, ಹೇಳಿಸಿದ ಜಾಗೀರ್ದಾರ್ ಕುಟುಂಬಕ್ಕೆ ಜಾಸ್ತಿ ಪುಣ್ಯವೋ, ಮನೆ ಗುರುಕುಲ ಎಲ್ಲ ಬಿಟ್ಟು ಬಂದು ವಿಜೇಂದ್ರಾಚಾರ್ಯಕ್ಕೆ ಜಾಸ್ತಿ ಪುಣ್ಯವ, 1.5 ಗಂಟೆ ಬಂದು ಪ್ರವಚನ ಕೇಳಿಕೊಂಡು ಫಲಾರ ಮಾಡಿಕೊಂಡು ಸಂತೋಷದಿಂದ ಹೋದ ಜನರಿಗೆ ಜಾಸ್ತಿ ಪುಣ್ಯವ ಅಂತ ಕೊನೆ ದಿನದ ಚರ್ಚೆ ಆರಂಭದಲ್ಲೇ ಹೇಳಿಬಿಡ್ತೇನೆ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಹೇಳಿಸಿದವರಿಗಿಂತ ಹೇಳಿದವರಿಗಿಂತ ಕೇಳಿದವರಿಗೆ ಒಂದು 50 ಗ್ರಾಮ್ ಜಾಸ್ತಿ ಪುಣ್ಯ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಹೇಳಿಸುವವರು ಇದ್ದಾರೆ, ಹೇಳುವವರು ಇದ್ದಾರೆ, ಕೇಳೋರಿಲ್ಲ ಅಂದರೆ ಯಾರಿಗೆ ಹೇಳಬೇಕು? ನಗ್ನ ಕ್ಷಪಣಕೆ ದೇಶೇ ರಜಕಃ ಕಿಂ ಕರಿಷ್ಯತಿ ಅಂತ. ದಿಗಂಬರರ ರಾಜಧಾನಿಯಲ್ಲಿ ಅಗಸನಿಗೆ ಏನು ಕೆಲಸ? ಅರ್ಥ ಆಗಲಿಲ್ಲ ಅಂದರೆ ಬಿಡಿಸ್ತೇನೆ. ಎಲ್ಲ ಅರ್ಥ ಆಯ್ತಲ್ಲ. ಬಟ್ಟೆ ಉಟ್ಕೊಳ್ಳೋರಿದ್ರೆ ಅವನು ಬದುಕ್ತಾನೆ, ಎಲ್ಲ ಸ್ಟ್ರೈಕ್ ಮಾಡಿದರೆ ಅವನು ಹೇಗೆ ಬದುಕಬೇಕು? ಹಾಗೆ ಕೇಳೋರೇ ಇಲ್ಲ ಅಂದರೆ ಯಾರಿಗೆ ಹೇಳಬೇಕು? ಹಾಗಾಗಿ ಪ್ರಧಾನ ಈ ಕಾರ್ಯಕ್ರಮದ ವೈಭವದ ಕೇಂದ್ರ ಬಿಂದು ನೀವೇ ಆಗಿದ್ದೀರಿ. ತೂಕಡಿಸುವುದಾದರೂ ಇಲ್ಲೇ ಬಂದು ತೂಕಡಿಸಿ. ಆ ಭಾಗವತದ ಜಾಗ ನೋಡಿದರೂ ಪುಣ್ಯ ಇದೆ. ಇನ್ನಿವತ್ತು ನೋಡಿದವರೆಲ್ಲ ನಾಳೆ ತಪ್ಪಿಸ್ಕೊಳ್ಬೇಡಿ. ಕೇಳಿದರೆ ಅತಿಶಯವಾದ ಫಲ ಇದೆ. ಹಾಗಾಗಿ ಭಾಗವತವನ್ನು ಎಲ್ಲ ಸೇರಿ ಧೀಮಹಿ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಧ್ಯಾನ ಮಾಡೋಣ ಅಂತ. ಒಬ್ಬರು ಕೈಲಿ ಆಗಲ್ಲ. ಕಲಿಯುಗದಲ್ಲಿ ಧ್ಯಾನ ಅಂದರೆ ಅದು ಭಾಗವತ ಕಥಾಶ್ರವಣ. ದೇವರ ಮನೆಯಲ್ಲಿ ಕುಳಿತು ಜಪಮಣಿ ತಿರುಗಿಸಿದರೆ ಜಪಮಣಿ ಕೈಯಲ್ಲಿ ತಿರುಗುತ್ತೆ, ತಲೆ ಮಾರ್ಕೆಟಲ್ಲಿ ತಿರುಗುತ್ತೆ. ಆದರೆ ಭಾಗವತದ ಕಥೆಗೆ ಕೇಳಿದರೆ ನಮ್ಮ ಮಾತು, ಮನಸ್ಸು, ಕೃತಿಗಳೆಲ್ಲ ಗೋವಿಂದನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುವ ಶಕ್ತಿ ಶ್ರೀಮದ್ ಭಾಗವತಕ್ಕೆ ಇದೆ. ಆದ್ದರಿಂದಲೇ ಭಾಗವತದಲ್ಲಿ ಪದ್ಮಪುರಾಣದಲ್ಲಿ ಹೇಳ್ತಾರೆ, ಶ್ರೀಮದ್ ಭಾಗವತಿ ವಾರ್ತಾ ಸುರಾಣಾಮಪಿ ದುರ್ಲಭ. ಭಾಗವತದ ವಾರ್ತೆ ದೇವತೆಗಳಿಗೂ ದುರ್ಲಭವಾಗಿದೆ. ದೇವತೆಗಳಿಗೆ ಯಾಕೆ ಸಿಗಲ್ಲ ಅಂದರೆ, ದೇವತೆಗಳು ಕೂಡ ಭಾಗವತದ ಕಥೆ ಕೇಳಬೇಕಾದ್ರೆ ಪುಣ್ಯ ಅನ್ನುವ ಕರೆನ್ಸಿಯನ್ನು ಇನ್ವೆಸ್ಟ್ ಮಾಡಬೇಕು. ಪುಣ್ಯೇನೈವತ್ತು ಲಭ್ಯತೆ. ಪುಣ್ಯ ಇಲ್ಲದೆ ಇದ್ದರೆ ಭಾಗವತದ ಆ ಹೆಸರೇ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಪಿತೃಗಳು ನಮ್ಮನ್ನೆಲ್ಲ ಧರೆಗೆ ತಂದ ಪುಣ್ಯದಿಂದ ನಾನು ಭಾಗವತ ಹೇಳುವ ಶಕ್ತಿ ಬರುತ್ತೆ, ನಿಮಗೆ ಕೇಳುವ ಶಕ್ತಿ ಬರುತ್ತೆ. ಆದ್ದರಿಂದ ವಿಶೇಷವಾಗಿ ಎಂಥೆಂಥ ವ್ಯಕ್ತಿಗಳನ್ನು ಅವರು ಹೇಳಿದರು, ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಅಂತ. ಎಂಥ ಅಪಾವಿತ್ರ್ಯಗಳಿದ್ರು ಆ ಅಪಾವಿತ್ರ್ಯವನ್ನು ತೆಗೆದು, ಅದು ಎಂಥದ್ದೇ ಇರಲಿ, ಎಂಥ ರೋಗಗಳೇ ಇರಲಿ, ಅನಾದಿ ಕಾಲದ ಪಾಪಗಳಿರಲಿ, ಅದೆಲ್ಲವನ್ನು ತೊಳೆದು ಶುದ್ಧಾತ್ಮರನ್ನಾಗಿ ಮಾಡಿ ಗೋವಿಂದನಿಗೆ ಸಮರ್ಪಣೆ ಮಾಡುವ ಶ್ರೇಷ್ಠವಾದ ತಿಳಿಯಾದ ನೀರು ಗಂಗೆ, ಅದು ಶ್ರೀಮದ್ ಭಾಗವತ. ಆದ್ದರಿಂದ ಒಂದು ಪ್ರಸಂಗ ಹೇಳ್ತಾರೆ ಭಾಗವತದಲ್ಲಿಯೇ, ಪದ್ಮಪುರಾಣದಲ್ಲಿ. ದೇವತೆಗಳೆಲ್ಲ ಭಾಗವತದ ಮಹಿಮೆ ತುಂಬ ಜಾಸ್ತಿ ಇದೆ. ಯಮದೇವರು ಬಂದು ಬ್ರಹ್ಮದೇವರ ಹತ್ರ ಹೇಳ್ತಾರಂತೆ, ಎಲ್ಲ ಅಲ್ಲಲ್ಲಿ ಭಾಗವತ ಸಪ್ತಾಹ ಮಾಡ್ತಾ ಇದ್ದಾರೆ, 84 ಲಕ್ಷ ಫ್ಯಾಕ್ಟ್ರಿಗಳೆಲ್ಲ ನಿಂತು ಹೋಗ್ತಾ ಇದೆ. ಯಾಕೆಂದರೆ ಎಲ್ಲ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೇನಾದರೂ ಮಾಡಿ ಭಾಗವತ ತಪ್ಪಿಸಬೇಕು ಅಂತ ಆಲೋಚನೆ ಮಾಡಿದ್ರಂತೆ. ಭೂಲೋಕದಿಂದ ಭಾಗವತವನ್ನು ತೆಗೆದುಕೊಂಡು ಬಿಟ್ಟರೆ ನರಕಲೋಕದ ಫ್ಯಾಕ್ಟ್ರಿ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಭಾಗವತದ ಕಥೆ ಕೇಳಿದರೆ, ನಿಮ್ಮ ಮನೆಯ ಗುರುಗಳು ವಿಷ್ಣುತೀರ್ಥರು ಹೇಳ್ತಾರೆ, ಚಾಲೆಂಜ್ ಮಾಡಿ ಹೇಳ್ತಾರೆ, ಯಾರು ಭಾಗವತವನ್ನು ಅಂತಃಕರಣದಿಂದ ಪ್ರಾಮಾಣಿಕವಾಗಿ ಶ್ರವಣ ಮಾಡ್ತಾರೆ ಅವರಿಗೆ ನರಕ ಆಗಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಅಂತಾರೆ ವಿಷ್ಣುತೀರ್ಥರು. ಅಷ್ಟು ನಿಖರವಾಗಿ ಆ ಅಜಾಮಿಳನ ಉಪಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ ವಿಷ್ಣುತೀರ್ಥರು. ಹಾಗಾಗಿ ಆ ದೇವತೆಗಳಿಗೆ ತುಂಬ ಚಿಂತೆ ಆಗುತ್ತೆ, ನರಕ ನಿಂತೋಯ್ತಲ್ಲ, ಫ್ಯಾಕ್ಟ್ರಿ ನಿಂತೋದ್ರೆ ಹೇಗೆ ನಡಿಬೇಕು? ಎಲ್ಲರೂ ನರಕಕ್ಕೆ ಹೋಗಬೇಕಲ್ಲ.
ಕಲಿಯುಗದಲ್ಲಿ ಅತ್ಯಂತ ಸುಲಭ ಉಪಾಯ ಭಾಗವತದ ಶ್ರವಣ. ಅದಕ್ಕೆ ದೇವಲೋಕದ ಅಮೃತದ ಕಲಶವನ್ನೇ ಶುಕಾಚಾರ್ಯರ ಬಳಿ ಹಿಡ್ಕೊಂಡು ಬಂದ್ರಂತೆ. ಶುಕಾಚಾರ್ಯರೇ, ಈ ಭಾಗವತವನ್ನು ಜಗತ್ತಿಗೆ ಕೊಡಬೇಡಿ, ಅಮೃತದ ಕಲಶವನ್ನು ನಿಮಗೆ ಕೊಡ್ತೇವೆ, ಎಲ್ಲರಿಗೂ ಬೇಕಾದರೆ ಅಮೃತವನ್ನು ಕುಡಿಸಿಬಿಡಿ, ಭಾಗವತ ಮಾತ್ರ ಕುಡಿಸಬೇಡಿ ಅಂತ. ಶುಕಾಚಾರ್ಯರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ನಿಂತು ಪ್ರತಿಭಟನೆ ಮಾಡಿ ಹೇಳ್ತಾರೆ, ಕ್ವ ಸುಧಾ ಕ್ವ ಕಥಾಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್. ಅನರ್ಘ್ಯವಾದ ವಜ್ರದ ಹರಳೆಲ್ಲಿದೆ, ಸಾಮಾನ್ಯವಾದ ಮಣ್ಣಿನ ಹೆಂಟೆ ಎಲ್ಲಿದೆ? ಸಾಮಾನ್ಯವಾದ ಒಂದು ಮಣ್ಣಿಗೂ ಕಲ್ಲಿಗೂ ಅಮೃತ, ಈ ಒಂದು ಮೋಕ್ಷವನ್ನು ಕೊಡುವಂತಹ ವಜ್ರಕ್ಕೂ ತುಲನೆಯನ್ನು ಮಾಡಬೇಡಿ. ನಮ್ಮ ಭಾಗವತ ವಜ್ರ ಇದ್ದ ಹಾಗೆ, ನೀವು ತಂದ ಅಮೃತದ ಕಲಶ ಬೀದಿಯ ಮಣ್ಣಿದ್ದ ಹಾಗೆ. ಆದ್ರಿಂದ ಇದು ತುಲನೆ ಮಾಡಿದ್ದೇ ಅಪಚಾರ ಆಗಿದೆ. ನಿಮ್ಮ ಅಮೃತ ಕಲಶವನ್ನು ಹಿಡಿದುಕೊಂಡು ಹೋಗಿ ಭಾಗವತ ಗಂಗೆಯನ್ನು ಭೂಮಿಯಲ್ಲೇ ಭಗೀರಥನಂತೆ ಹರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ರುದ್ರದೇವರು ಶುಕಾಚಾರ್ಯರ ಕಾರುಣ್ಯದಿಂದ ನಮಗೆ ಈ ಭಾಗವತ ಪ್ರಾಪ್ತಿಯಾಗಿದೆ ಇವತ್ತಿಗೂ ಕೂಡ. ಅಂತಹ ಭಾಗವತ ಏನೆಲ್ಲ ಮಾಡುತ್ತೆ? ಭಾಗವತದಲ್ಲೇ ಹೇಳ್ತಾರೆ, ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ದುಂಧುಲಿ ಎನ್ನುವ ಹುಡುಗಿಯನ್ನ ಮದುವೆ ಆದ. ಹೆಸರೇ ಹೇಳುತ್ತೆ, ದುಂಧುಲಿ ಅಂದ್ರೆ ದಾಂಧಲೆ ಅಂತ ಅರ್ಥ, ಸಿಕ್ಕಾಪಟ್ಟೆ ಗಲಾಟೆ ಮಾಡೋಳು ಅಂತ ಅರ್ಥ. ಆತ್ಮದೇವ ಅಂದ್ರೆ ದೇವರ ಮನೆಯಲ್ಲಿರೋನು ಅಂತ ಅರ್ಥ. ದುಂಧುಲಿ ಅಂದ್ರೆ ಮಾರ್ಕೆಟು ಅಂತ ಅರ್ಥ. ಹೆಸರುಗಳೇ ಹೇಳುತ್ತೆ ನೋಡಿ. ಅವಳು ಯಾವಾಗಲೂ ಮಾರ್ಕೆಟ್, ಇವನು ಯಾವಾಗಲೂ ಧೋತ್ರ, ಮಡಿ ಧೋತ್ರ, ದೇವರ ಮನೆ. ಅದು ಕಾಂಬಿನೇಷನ್ನೇ ಚೆನ್ನಾಗಿರಲಿಲ್ಲ. ಅವನಿಗೆ ಯಾವಾಗಲೂ ಆಸೆ, ಭಾಗವತ ಕೇಳುವ ಮಗ ಹುಟ್ಟಬೇಕು, ಭಾಗವತ ಹೇಳುವ ಮಗ ಹುಟ್ಟಬೇಕು. ಅವಳಿಗೆ ಯಾವಾಗಲೂ ಆಸೆ, USA ಹೋಗುವ ಮಗ ಬೇಕು, ಇಲ್ಲಾಂದ್ರೆ ಮಗನೇ ಬೇಡ ಅಂತ. ಈ ಕಾಂಬಿನೇಷನ್ ಇವತ್ತು ಜಗತ್ತಿನಲ್ಲಿ ಹೀಗೆ ನಡೀತಾ ಇರುತ್ತೆ ನೋಡಿ. ಯಾವುದೋ ಪ್ರಾಚೀನ ಕಾಲದ ಪುರಾಣದಲ್ಲೂ ಈ ಥರದ ಅವ್ಯವಸ್ಥೆಯ ದಾಂಪತ್ಯದ ಕಥೆ ಇದೆ. ಆತ್ಮದೇವ ಮನೆಯಲ್ಲಿ ಒಂದು ದಿನ ಅಮಾವಾಸ್ಯೆ ಪಿತೃಗಳಿಗೆ ತರ್ಪಣ ಕೊಟ್ಟು ರಾತ್ರಿ ಬರೋದ್ರೊಳಗಡೆ ಆ ಮಾವಿನ ಮರ ಒಣಗಿ ಹೋಯ್ತಂತೆ. ಕನಸಿನಲ್ಲಿ ಬಂದು ಪಿತೃಗಳೇ ಹೇಳ್ತಾರೆ, ಬರೀ ಮಾವಿನ ಮರ ಒಣಗಿದ್ದಲ್ಲ, ನಿನ್ನ ಮನೆಯಲ್ಲಿ 2 ಹಸು ಕಟ್ಟಿದೆ, 10 ವರ್ಷ ಆಯಿತು ಅದು ಕರು ಹಾಕಲಿಲ್ಲ. 2 ಹಣ್ಣಿನ ಗಿಡ ನೆಟ್ಟಿದೆ, ಒಂದೇ ಒಂದು ಹಣ್ಣು ಕೊಡಲಿಲ್ಲ. ಅದು ಇವತ್ತು ಮಾವಿನ ಮರ ಗಿಡ ಒಣಗಿದ್ದಲ್ಲ, ನಿನ್ನ ಕುಲವೇ ಒಣಗಿ ಹೋಗ್ತಾ ಇದೆ. ಒಳ್ಳೆಯ ಬ್ರಹ್ಮಜ್ಞಾನಿಯಾದ ಮಗನನ್ನು ಪಡೆಯುವ ತನಕ ನಮಗೆ ಸದ್ಗತಿ ಆಗಲ್ಲ. ಯಾರ ಮನೆಯಲ್ಲಿ ಯಾವ ಮಕ್ಕಳು ಅತ್ಯಂತ ಭಾವನೆಯಿಂದ ತಂದೆ ತಾಯಿಗಳ ಹೆಸರಿನಲ್ಲಿ ಅಥವಾ ತಮ್ಮ ಆತ್ಮೋದ್ಧಾರಕ್ಕೆ ಭಾಗವತವ ಕಥೆಯನ್ನು ಕೇಳ್ತಾರೆ, ಅವ್ರ ಪಿತೃಗಳೆಲ್ಲ ಉದ್ಧಾರ ಆಗ್ತಾರಂತೆ. ಈ ಕಥೆಯನ್ನ ಪಿತೃಗಳು ಬಂದು ಕನಸಿನಲ್ಲಿ ಹೇಳ್ತಾರೆ. ಆ ಪ್ರಸಂಗದಲ್ಲಿ ಆತ್ಮದೇವನಿಗೆ ಅನಿಸುತ್ತೆ, ಈ ಹೆಂಡತಿಯಿಂದ ಸಂತತಿಯನ್ನು ಪಡಿಲಿಕ್ಕಾಗಲ್ಲ, ನನ್ನ ಪಿತೃಗಳ ಉದ್ಧಾರ ಆಗಲ್ಲ, ನನ್ನ ಬದುಕಿನಲ್ಲಿ ಸಾರ್ಥಕತೆ ಇಲ್ಲ ಅಂತ ಮರುದಿನ ತನ್ನ ಮನೆಯ ಅಭಿಮಾನವನ್ನೆಲ್ಲ ತೊರೆದು ಒಂದು ಅರಣ್ಯದಲ್ಲಿ ತಾನು ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಆತ್ಮದೇವ ಹೋಗ್ತಾನೆ. ಸಾಯಬೇಕು, ಆದರೆ ಧರ್ಮಶಾಸ್ತ್ರ ನಿಂದನೆ ಮಾಡುತ್ತೆ. ವ್ಯರ್ಥವಾಗಿ ನಿಮ್ಮ ದೇಹವನ್ನ ದೇವರ ಅನುಮತಿ ಇಲ್ಲದೆ ಸಂಹಾರ ಮಾಡಿದರೆ ಸಾವಿರಾರು ಜನ್ಮ ಪಿಶಾಚಿ ಜನ್ಮದಲ್ಲಿ ಇನ್ನೂ ಉಗ್ರವಾದ ಶಿಕ್ಷೆಗಳನ್ನು ಅನುಭವಿಸ್ತೀರಿ. ಸಾವಿಗೆ ಶಾಸ್ತ್ರ ಪ್ರತಿಬಂಧಕವಾಗಿದೆ, ಬದುಕಿಗೆ ಹೆಂಡತಿ ಪ್ರತಿಬಂಧಕವಾಗಿ ನಿಂತಿದ್ದಾಳೆ. ನಾನು ಹೇಗೆ ನನ್ನ ಜೀವನವನ್ನು ಸಾಗಿಸಲಿ ಅಂತ ಕಂಗಾಲಾದಾಗ ಅವನ ಆರ್ತನಾದವನ್ನು ಕೇಳಿದ ಋಷಿಮುನಿಗಳು ಬಂದು ತಮ್ಮ ಪುಣ್ಯವನ್ನು ದಾನ ಮಾಡ್ತಾರೆ. ಯಾವುದೋ ಸಜ್ಜನರ ಸಂಘದಿಂದ ಆದ ಪುಣ್ಯ ನಮ್ಮನ್ನು ಮೇಲೆ ಎತ್ತುತ್ತೆ. ಅವರು ಪುಣ್ಯವನ್ನು ದಾನ ಮಾಡಿ ಅರಣ್ಯದಲ್ಲಿರುವ ಒಂದು ಹಣ್ಣನ್ನು ಅಭಿಮಂತ್ರಣ ಮಾಡಿ ಆತ್ಮದೇವನಿಗೆ ಕೊಡ್ತಾರೆ. ನಿನ್ನ ಹೆಂಡತಿಗೆ ಹಣ್ಣು ತಿನ್ನಿಸು, ಭಾಗವತ ಕಥೆ ಹೇಳುವ ಮಗ ನಿನಗೆ ಹುಟ್ಟುತ್ತಾನೆ ಅಂತ ಜಪ ಮಾಡಿ ಕೊಡ್ತಾರೆ. ಎಂಥ ಮಂತ್ರದ ಬಲ ಇದೆ ನೋಡಿ. ಒಂದು ಹಣ್ಣಿನಲ್ಲಿ ಮಂತ್ರವನ್ನು ಸಂಯೋಜನೆ ಮಾಡಿಕೊಟ್ರು. ಅತ್ಯಂತ ಭಕ್ತಿಯಿಂದ ಹೆಂಡತಿಗೆ ತುಂಬಾ ಭಾವನೆಯಿಂದ ನಿನ್ನ ನನ್ನ ಬದುಕಿನ ಸರ್ವಸ್ವ ಅನ್ನುವ ಮಂಗಳ ಮಾತುಗಳನ್ನಾಡಿ ಆ ಫಲವನ್ನು ಭಕ್ಷಿಸು ಅಂತ ಕೊಟ್ಟ. ಅವಳ ಎಡಗಣ್ಣಿನಲ್ಲೂ ಅದನ್ನು ವೀಕ್ಷಿಸಲೂ ಇಲ್ಲ, ಭಕ್ಷಿಸು ಅಂದರೆ. ಅಂತಹ ದಾಂಧಲೆಯ ಸ್ವಭಾವದ ಹೆಣ್ಣು ಈ ಹಣ್ಣನ್ನು ತಿಂದರೆ ನನಗೆ ಹೊಟ್ಟೆಯಲ್ಲಿ ಮಗು ಆಗುತ್ತೆ, ಮಗು ಆದರೆ ತುಂಬ ಜಾಸ್ತಿ ತಿನ್ಲಿಕ್ಕಾಗಲ್ಲ, ಹೊಟ್ಟೆ ಸಣ್ಣದಾಗುತ್ತೆ, ಸ್ಲಿಮ್ ಆಗಿರುವ ನಾನು ಡುಮ್ಮಿ ಆಗುತ್ತೇನೆ, ನನ್ನ ಸೌಂದರ್ಯ ಹೊರಟೋಗುತ್ತೆ, ಅದಕ್ಕೆ ಮಾರಕ ಈ ಹಣ್ಣು, ಇದನ್ನು ತಿನ್ನಲಾರೆ ಅಂತ ಕೊಟ್ಟಿಗೆಯಲ್ಲಿ ಹೇಗಿದ್ರು ಹಸು, ನಿನಗೆ ಇಲ್ಲಿ ತನಕ ಮಕ್ಕಳೇ ಹಡ್ದಿಲ್ಲಲ್ಲ, ಹೋಗೊಂದು ಮಗುನ ಹಡಿ ಅಂತ ಆ ಹಸುವಿಗೆ ಆ ಹಣ್ಣನ್ನು ಹಾಕಿದ್ಲು. ಅದು ತಿಂತು, ಅದು ಗರ್ಭವತಿ ಆಯಿತು. ಆದರೆ ಗಂಡನಿಗೆ ಒಂದು ಸುಳ್ಳು ಹೇಳಬೇಕಲ್ಲ, ನಾನೇ ತಿಂದೆ ಅಂತ ಹೇಳಿದ್ಲು. ಇದು ಮಹಾಪ್ರಳಯ ಬುದ್ಧಿ, ಇದು ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಅಂತ ಹೇಳಿದ್ದಾರೆ. ನಿಮಗೆ ಯಾರಿಗೂ ಹೇಳಿದ್ದಲ್ಲ. ಸ್ತ್ರೀಯರು ಎಂಥ ಪ್ರಳಯವನ್ನು ಮಾಡ್ತಾರಂತೆ. ಜಪಾನ್ನಲ್ಲೆಲ್ಲ ಪ್ರಳಯ ಆದರೆ ಹೆಣ್ಮಕ್ಕಳ ಹೆಸರನ್ನೇ ಇಡ್ತಾರಲ್ಲಿ, ಲೈಲಾ ಚಂಡಮಾರುತ ಅಂತ. ಆಕಾರ ಅಂತ ಸ್ತ್ರೀಲಿಂಗ, ಲೈಲಾ ಶಬ್ದ.
ಲೈಲಾ ಲೈಲೇ ಲೈಲಾ ರಮಾ ರಮೇ ರಮ ಹಾಗೆ ನುಡಿಸ್ಬೇಕು ಅದನ್ನು. ಆ ಥರ ಮಹಾಪ್ರಳಯದ ಬುದ್ಧಿ. ಅವಳೇನು ಮಾಡಿದ್ಲು ಗಂಡನಿಗೆ ನೋಡಿ, ತುಂಬ ಮಡಿಮಡಿಯಾದ ಹಣ್ಣನ್ನು ತಿಂದಿದ್ದೇನೆ, 9 ತಿಂಗಳು ನೀವು ನನ್ನನ್ನು ಮುಟ್ಟಬಾರದು, ಮಗು ಹೊಡೆಯೋ ತನಕ ಮುಟ್ಟಬಾರದು. ಹೊಡಿತೀನಿ ಎನ್ಲು. ಆಯ್ತು ಒಂದು ಆತ್ಮದೇವ, ನನಗೆ ಬೇಕಾದ್ದೇ ಇದು ಅಂತ. ತಿಂಗಳಿಗೆ 2 ಹೊಟ್ಟೆಗೆ ಬಟ್ಟೆ ಕಟ್ಟಿಕೊಂಡು ನಾನು ಗರ್ಭಿಣಿ ಅಂತ ನಾಟಕ ಮಾಡ್ತಾ ಇಲ್ಲ. 9 ತಿಂಗಳಾದಾಗ 3 ಗೋಣಿ ಚೀಲನೇ ಕಟ್ಕೊಂಡ್ಲು, ನಾನು ಗರ್ಭಿಣಿ ಆಗಿದ್ದೇನೆ ಅಂತ. ಆಮೇಲೆ ಹಡಿಬೇಕಲ್ಲ, ಗೋಣಿ ಚೀಲ ಹಡಿಲಿಕ್ಕಾಗುತ್ತೋ? ಅವಳ ತಂಗಿ ಒಬ್ಬಳಿದ್ಲು, ಅವಳಿಗೆ 2ನೇ ಮಗು ಆಗಿತ್ತು. ಇವಳಷ್ಟು ಕೆಟ್ಟವಳಲ್ಲ, ಸ್ವಲ್ಪ ಕೆಟ್ಟವಳೆ. ಯಾಕೆಂದ್ರೆ ಅವಳ ಹತ್ರ ಹೋಗಿ 2ನೇ ಮಗುವನ್ನ ಹಣಕ್ಕೆ ತೆಗೆದುಕೊಂಡ್ಲು, ವಿಕ್ರೀತ ಪುತ್ರ ಅಂತ. ಆ ಮಗುವನ್ನ ತಂದು ಹೇಳಿತಾಳೆ, ಇವತ್ತು ಶುಭ ಮುಹೂರ್ತದಲ್ಲಿ, ಅಭಿಜಿನ್ ಮುಹೂರ್ತದಲ್ಲಿ ನಿಮಗೆ ಪುತ್ರ ರತ್ನ ಉದಿಸಿದೆ ನೋಡಿ ಅಂತ ಸುಳ್ಳು ಹೇಳ್ತಾಳೆ. ಆ ಆತ್ಮದೇವನಿಗೆ ಪಾಪ ತುಂಬ ಇನ್ನೋಸೆಂಟ್ ಬ್ರಾಹ್ಮಣ, ನಂಬಿಕೊಳ್ತಾನೆ. ಆಮೇಲೆ ಹೇಳ್ತಾಳೆ, ಹಾಲು ಕುಡಿಸ್ಬೇಕಲ್ವಾ, ಇವಳು ಹಡೆದ ಮಗು ಅಲ್ಲ. ಆ ಸಮಸ್ಯೆಗೆ ಚಿಕಿತ್ಸೆ ಹೇಳ್ತಾಳೆ, ಇದು ಮಂತ್ರದಿಂದ ಹುಟ್ಟಿದ ಮಗು, ನನಗೆ ಎದೆಯಲ್ಲಿ ಹಾಲಿಲ್ಲ, ನನ್ನ ತಂಗಿಗೊಂದು ಮಗು ಹುಟ್ಟಿ ಸತ್ತು ಹೋಗಿದೆ, ಅವಳನ್ನು ತಂದು ನನ್ನ ಮನೇಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾಳೆ. ಏನೆಲ್ಲ ಜಾಣತನ ಮಾಡಿ ಆತ್ಮದೇವ ಹೇಳ್ತಾನೆ ಆಗ್ಬೋದು ಅಂತ, ಅದಕ್ಕೂ ಒಪ್ಪಿಕೊಳ್ತಾನೆ. 2 ದಿನಕ್ಕೆ ಕೊಟ್ಟಿಗೆಯಲ್ಲಿ ಅಂಬಾ ಅಂತ ಕರಿಬೇಕಾದ ಕರು ಅಮ್ಮ ಅಂತ ಕರಿತಾ ಇದೆ. ನೋಡಿದರೆ ಬ್ರಾಹ್ಮಣ ಶಿಶು ಹುಟ್ಟಿದೆ. ಅಲ್ಲಿ ಕಿವಿಗಳು ಮಾತ್ರ ಗೋವಿನ ಹಾಗೆ ಇದೆ, ಮುಖ ಎಲ್ಲ ಮಾನವರಂತೆ ಇದೆ. ಆತ್ಮದೇವನಿಗೆ ಸಂತೋಷ ಆಗುತ್ತೆ. ಮೊದಲು ಕೊಟ್ಟಿಗೆಗೆ ಹೋದ್ರೂ ದುಃಖ, ಬೀದಿಗೆ ಹೋದ್ರೂ ದುಃಖ, ಮನೆಯಲ್ಲಿ ದುಃಖ. ಈಗ ಮನೆಯಲ್ಲಿ ಒಂದು ಮಗು, ಕೊಟ್ಟಿಗೆಯಲ್ಲಿ ಒಂದು ಮಗು. ಯಾವ ಋಷಿಗಳ ಸಂಘದ ಪ್ರಭಾವವೋ, ಸತ್ಸಂಗದ ಪುಣ್ಯದಿಂದ ನನ್ನ ಬದುಕು ಹಸನಾಯ್ತು, ಸಫಲವಾಯಿತು ಅಂತ ಭಾವಿಸಿ, ದುಂದುಲಿ ನೀನು ಒಳ್ಳೆ ಮಗನನ್ನ ಹಡಿದಿದಿ, ಅವನಿಗೆ ನಿನ್ನ ಹೆಸರನ್ನೇ ಇಡ್ತೀನಿ ಅಂತ ದುಂದುಕಾರಿ, ದಾಂಧಲೆ ಮಾಡುವನು ಅಂತಾನೆ ಅರ್ಥ. ಆ ಕಡೆ ಹಸುವಿನಿಂದ ಹುಟ್ಟಿದ ಮಗುವಿಗೆ ಗೋಕರ್ಣ, ಗೋವಿನಂತೆ ಕಿವಿ ಇತ್ತಂತೆ. ಯಾರ ಕಿವಿ ಗೋವಿನಂತೆ ವಿಶಾಲವಾಗಿರುತ್ತೆ ಅವರು ಭಾಗವತದ ಕತೆ ಹೇಳ್ತಾರೆ. ಇನ್ಯಾರು ಇದ್ದದ್ದನ್ನು ಹೇಳಲಿಕ್ಕೆ ಹೋಗಬೇಡಿ, ಇದ್ದದ್ದು ದೇವರ ಕಥೆ ಕೇಳಿ. ಹಾಗೆ ವಿಸ್ತಾರವಾದ ಕಿವಿಗಳಿತ್ತು. ಅವನಿಗೆ ಗೋಕರ್ಣ ಅಂತ ನಾಮಕರಣ ಮಾಡಿದ. ಆದರೆ ಅವರವರ ಭಾವ ಹೇಗಿರುತ್ತೆ ಅದಕ್ಕನುಗುಣವಾಗಿ ಸ್ವಭಾವ ಇರುತ್ತೆ. ತಾಯಿಯ ಸ್ವಭಾವ ಮಕ್ಕಳಲ್ಲಿ ಬರುತ್ತೆ. ಯಾರಿಗೂ ಉಪದ್ರವ ಮಾಡದೇ ಇರುವ ಪ್ರಾಣಿ ಗೋ, ಅದರ ಹೊಟ್ಟೆಯಿಂದ ಹುಟ್ಟಿದ ಮಂತ್ರಪೂತವಾದ ಫಲ, ಅದರ ಪರಿಣಾಮ ಗೋಕರ್ಣ ಪ್ರತಿದಿನ ಬ್ರಹ್ಮಜ್ಞಾನದ ಸಂಪಾದನೆಯಲ್ಲಿ ಆಸಕ್ತಿಯನ್ನು ವಹಿಸಿದ್ದ. ಆದರೆ ದುಂದುಕಾರಿಯ ಮಗ ಪ್ರತಿದಿನ ಅನ್ಯಾಯ ಮಾಡುವುದರ ಅನ್ವೇಷಣೆಗಳನ್ನು ಮಾಡ್ತಾ ಇದ್ದ. ಇಬ್ಬರಿಗೂ ಉಪನಯನ ಸಂಸ್ಕಾರ ಮಾಡಿದ. ಗೋಕರ್ಣ ವೇದಾಧ್ಯಯನಕ್ಕೆ ಕಾಶಿಗೆ ಹೋದ. ದುಂದುಕಾರಿ ಅಪ್ಪ ಕೊಟ್ಟ ಗಾಯತ್ರಿ ಮಂತ್ರವನ್ನು ಜಪ ಮಾಡದೆ ಬ್ರಹ್ಮಬಂಧುವಾಗಿ ಅನ್ಯಾಯಗಳೇ ತನ್ನ ಬದುಕಿನ ಸರ್ವಸ್ವ ಅಂತ ಭಾವಿಸಿದ. ಒಂದು ದಿನ ಗಾಯತ್ರಿಯನ್ನು ಉಪಾಸನೆ ಮಾಡಲಿಲ್ಲ, ಒಂದು ದಿನ ವೇದಾಧ್ಯಯನ ಮಾಡಲಿಲ್ಲ. ತಂದೆಗೆ ಚಿಂತೆ ಆಯಿತು. ಏಷ್ಟವ್ಯ ಬಹವ ಪುತ್ರ ಯದ್ದೇಕೋಪಿ ಗಯಾಮ್ರಜೇತ್, ನೇಷ್ಟವ್ಯ ಬಹವ ಪುತ್ರ ಯದ್ದೇಕೋಪಿ ಸುರಾಂ ಪಿಬೇತ್ ಅಂತ ಶಾಸ್ತ್ರ ಹೇಳುತ್ತೆ. ತುಂಬಾ ಜನ ಮಕ್ಕಳನ್ನ ಹಡಿರಿ, ಒಬ್ಬ ಆದರೂ ಗಯಾಕ್ಕೆ ಹೋಗಿ ಅಪ್ಪನ ಹೆಸರಲ್ಲಿ ಪಿಂಡ ಹಾಕಿದ್ರೆ ಕುಲವೇ ಉದ್ಧಾರ ಆಗುತ್ತೆ. ತುಂಬಾ ಜನ ಮಕ್ಕಳನ್ನ ಹಡಿಬೇಡಿ, ಒಬ್ಬ ಹೆಂಡ ಕುಡಿದ್ರು ಇಡೀ ಕುಲ ಹಾಳಾಗೋಗುತ್ತೆ ಅಂತ. ಈಗ ಅಂತಹ ಕಾಂಬಿನೇಷನ್ ಬಂದ್ಬಿಡ್ತು. ಒಬ್ಬ ಪಿಂಡ ಹಾಕುವ ಮಗನೇ, ಇನ್ನೊಬ್ಬ ಹೆಂಡ ಕುಡಿಯುವ ಮಗ. ಈ ಕಾಂಬಿನೇಷನ್ ಇಂದ ಅವನಿಗೆ ಅರ್ಥವೇ ಆಗಲಿಲ್ಲ. ಆತ್ಮದೇವ ದುಃಖಿತನಾಗಿ ಮೃತನಾಗಿ ಬಿಡ್ತಾನೆ, ಸತ್ತೋಗ್ತಾನೆ. ವೇದಾಧ್ಯಯನ ಹೀನನಾದ ಇಂಥ ಮಗನನ್ನ ಹಡೆದನಲ್ಲ ಅನ್ನುವ ದುಃಖದಿಂದ ಸತ್ತೋಗ್ತಾನೆ. ಆಮೇಲೆ ದುಂದುಕಾರಿಗನಿಸುತ್ತೆ, ಅನ್ಯಾಯ ಮಾಡಲಿಕ್ಕೆ ಅಪ್ಪ ಪ್ರತಿಬಂಧಕ ಆಗಿದ್ದ, ಸತ್ತ ಒಳ್ಳೇದಾಯ್ತು ಅಂದ. ಅವನಿಗೆ ಯಾವ ಔರ್ಧ್ವದೇಹಿಕ ವಿಧಿಗಳನ್ನೇ ಮಾಡಲಿಲ್ಲ. ಸ್ವಾರ್ಥ ಪರಾಯಣನಾದ. ದೊಡ್ಡವನಾಗ್ತಾ ಆಗ್ತಾ ಅಮ್ಮ ಕೆಟ್ಟವಳು, ಆದರೆ ಕಾಂಪಿಟೇಷನಲ್ಲಿ ಮಗನೇ ಮುಂದೆ ಇದ್ದ. ಅವಳಿಗಿಂತ ಜಾಸ್ತಿ ಅವಳೇ ಧರ್ಮೋಪದೇಶ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಇಷ್ಟೊಂದು ಕೆಟ್ಟವನಾಗಬೇಡ, ವಾಲ್ಯೂಮ್ ಚೂರು ಕಡಿಮೆ ಕೊಡು, ಇಷ್ಟೊಂದು ಹೆಂಡ ಕುಡಿಬೇಡ. ಪ್ರತಿದಿನ ಅವನ ಅನ್ಯಾಯಗಳು ಅಧಿಕವಾಯಿತು. ಕೊನೆಗೆ ನನ್ನ ಸುಖಕ್ಕೆ ಈ ಅಮ್ಮ ಪ್ರತಿಬಂಧಕ ಅಂತ ಅನೇಕ ಸ್ತ್ರೀ ಸಂಘ ಮಾಡುವ ಸ್ವಭಾವದ ದುಂದುಕಾರಿ ನನ್ನ ಸೌಖ್ಯಕ್ಕೆ ಇವಳು ಪ್ರತಿಬಂಧಕಳು ಅಂತ ಅಮ್ಮನ ಶಿರಚ್ಛೇದನ ಮಾಡಿದ. ಅಪ್ಪನನ್ನು ಕೊಂದ, ಅಮ್ಮನನ್ನು ಕೊಂದ, ಮದ್ಯ ಮಾಂಸ ಭಕ್ಷಣಗಳನ್ನು ಮಾಡಿದ, ಎಲ್ಲ ದುಂದುವೆಚ್ಚ ಮಾಡಿದ. ಕೊನೆಗೊಂದು ದಿನ ಅವನಿಂದ ಹಣವನ್ನು ಪಡೆದು ಆ ಸಂಘ ಮಾಡುವ ಸ್ತ್ರೀಯರ ಆಲೋಚನೆ ಮಾಡಿದ್ರು, ಇವನ ಕಿಲುಬುಗಾಸಿಗೆ ನಾವು ಯಾಕೆ ದೇಹ ಮಾರಿಕೊಳ್ಳಬೇಕು ಅಂತ ಅವನ ಶಿರಚ್ಛೇದನ ಮಾಡಿದರು, ಅವನನ್ನೇ ಕೊಲೆ ಮಾಡಿದರು. ಒಬ್ಬ ಬ್ರಹ್ಮಜ್ಞಾನಿಯ ಮನೆ ಮಸಣಕ್ಕಿಂತ ಕಡೆಯಾಯಿತು. ಕಾಲಾಂತರದಲ್ಲಿ ವೇದಾಧ್ಯಯನ ಮಾಡಲಿಕ್ಕೆ ಹೋದ. ಕುಟುಂಬಕ್ಕೇ ಸಂಬಂಧ ಇಲ್ಲದೆ ಇರುವ ವ್ಯಕ್ತಿ. ಭಾಗವತ ಹೇಗೆ ಉದ್ಧಾರ ಮಾಡುತ್ತೆ ಅಂದರೆ,
ಸಂಬಂಧವೇ ಇಲ್ಲದೆ ಬಂದು ಉದ್ಧಾರ ಮಾಡಿ ಆ ಬದುಕನ್ನು ಉದ್ಧಾರ ಮಾಡಿ ಹೋಗ್ತಾರೆ. ಕಥೆ ನಿಮಗೆ ಮುಂದೆ ಅರ್ಥ ಆಗುತ್ತೆ. ಪರೀಕ್ಷಿತ ರಾಜನ ಕುಲಕ್ಕೂ ಶುಕಾಚಾರ್ಯರ ಕುಲಕ್ಕೂ ಸಂಬಂಧವೇ ಇಲ್ಲ. ಹಾಳಿನ ಅಂಚಿನಲ್ಲಿದ್ದ ಪಾಂಡವರ ವಂಶದಲ್ಲಿ ಅದ್ಭುತವಾಗಿ ಬೆಳೆದು ಬಂದ ಪರೀಕ್ಷಿತ ರಾಜ ಅಪರಾಧಿಯಾದಾಗ ಸಂಬಂಧವೇ ಇಲ್ಲದ ಶುಕಾಚಾರ್ಯರು ಭಾಗವತ ಹೇಳಿ ಸಮಗ್ರ ಆ ಪರೀಕ್ಷಿತನ ವಂಶ ಚಂದ್ರವಂಶವನ್ನು ಉದ್ಧಾರ ಮಾಡಿ ಹೋದರು. ಇದು ಭಾಗವತರ ಸ್ವಭಾವ. ಇಂಥ ಅನೇಕ ಘಟನಾವಳಿಗಳು ಮುಂದೆ ಬರುತ್ತೆ. ಗೋಕರ್ಣ ಮನೆಗೆ ಬರ್ತಾನೆ. ತನ್ನ ಸಹೋದರ ಪಿಶಾಚಿಯಾಗಿದ್ದಾನೆ. ಅರಮನೆಯಲ್ಲಿ ಭೂತ ಬಂಗಲೆ ಆಗಿದೆ. ಒಂದು ಬಾರಿ ಪಿಶಾಚಿಯಾಗಿ ಕಾಣ್ತಾನೆ. ಪಿಶಾಚಿಗಳಿಗೆ ರೂಪಾಂತರಗಳಿದೆ. ಹುಲಿ ಆಗುತ್ತೆ, ಸಿಂಹ ಆಗುತ್ತೆ, ಕರಡಿ ಆಗುತ್ತೆ. ಕೊನೆಗೆ ಅವನಿಗೆ ಅರ್ಥ ಆಗುತ್ತೆ, ಇದು ಸಿಂಹವೂ ಅಲ್ಲ, ಕರಡಿಯೂ ಅಲ್ಲ, ಆನೆಯೂ ಅಲ್ಲ, ಇದೊಂದು ಪಿಶಾಚಿ ಅಂತ ಮಂತ್ರಪೂತವಾದ ಜಲವನ್ನು ಪ್ರೋಕ್ಷಣೆ ಮಾಡ್ತಾನೆ. ಅವಾಗ ಸಹೋದರ ಹೇಳ್ತಾನೆ, ದುಂದುಕಾರಿ ಹೇಳ್ತಾನೆ, ಅಣ್ಣ ನೀನು ಇಲ್ಲೇ ಇರು, ನಿನ್ನ ಸಂಘದಿಂದ ನನಗೆ ಸೌಖ್ಯ ಆಗ್ತಾ ಇದೆ. ನಾನು ಮಾಡಬಾರದ ಪಾಪಗಳನ್ನು ಮಾಡಿ ಪಿಶಾಚಿಯಾಗಿದ್ದೇನೆ, ಪ್ರೇತನಾಗಿದ್ದೇನೆ, ನನ್ನನ್ನು ಉದ್ಧಾರ ಮಾಡು. ಗೋಕರ್ಣ ಹೇಳ್ತಾನೆ, ನಾನು ಕಾಶಿಯಲ್ಲಿ ಅಧ್ಯಯನ ಮಾಡಿದ್ದೇನೆ, ನನ್ನ ಅಪ್ಪನ ಹೆಸರಿನಲ್ಲಿ ಅಮ್ಮನ ಹೆಸರಿನಲ್ಲಿ ಪಿಂಡ ಹಾಕಲಿಕ್ಕೆ ಗಯಾಕ್ಕೆ ಹೋಗಬೇಕು, ನಿನ್ನ ಹೆಸರಿನಲ್ಲೂ ಪಿಂಡ ಹಾಕಿ ಬರ್ತೇನೆ. ದುಂದುಕಾರಿ ಹೇಳ್ತಾನೆ, ನೀನು 1000 ಬಾರಿ ಗಯಾಕ್ಕೆ ಹೋಗಿ ಪಿಂಡ ಹಾಕಿದ್ರು ನಾನು ಉದ್ಧಾರ ಆಗಲ್ಲ, ಅಷ್ಟು ಕೆಟ್ಟ ಕೆಲಸ ಮಾಡಿದ್ದೇನೆ. ಪಿಶಾಚಿಯೇ ಹೇಳುತ್ತೆ. ಹಾಗಾದರೆ ಗೋಕರ್ಣ ಮತ್ತೊಂದು ಉಪಾಯವನ್ನು ಹೇಳ್ತಾನೆ. ಗ್ರಾಮದ ಜನಗಳನ್ನೆಲ್ಲ ಕರೆದು ವೈಭವದಿಂದ ವಿವಾಹದಂತೆ ಮಾಡಬೇಕಂತೆ. ಭಾಗವತದ ಕಥೆ ಏನೋ 4 ಜನ ಗುಡಿ ಗುಂಡಾರದಲ್ಲಿ ಕುಳಿತು ಹೇಳಿ ಮುಗಿಸುವ ಕಥೆಯಲ್ಲ. ಬನ್ನಿ ಬನ್ನಿ ರಸಲಂಪಟರು, ಮಾನವ ಸಾಮಾನ್ಯರು. ಈಗ ಹೇಳಿದ್ರಲ್ಲ, ಕಿರಾತ ಹೂಣಾಂಧ ಪುಲಿಂದ ಪುಲ್ಕಸ ಆಭೀರ ಕಂಕ ಯವನ ಶಕಾದಯ. ಮನುಷ್ಯ ಸಾಮಾನ್ಯರು. ನಾಯಿಯನ್ನು ಬೇಯಿಸಿ ತಿನ್ನುವ ಜನಾಂಗ ಇದ್ರೆ ಅವರೂ ಬನ್ನಿ, ಹೆಂಡ ಕುಡಿಯೋರಿದ್ರೆ ಅವರೂ ಬನ್ನಿ, ಯವನರು ಬನ್ನಿ, ಮನುಷ್ಯರನ್ನ ಕಡೆದು ತಿನ್ನುವ ಯವನ ಜಾತಿ ಅವರು ಬನ್ನಿ. ನಿಮ್ಮ ಹೃದಯವನ್ನು ತೊಳೆಯುವ ತಾಕತ್ತು, ಮೇರು ಮಂದರ ಪರ್ವತ ತುಲ್ಯವಾದ ಪಾಪಗಳ ರಾಶಿಯನ್ನ ಕೊಚ್ಚಿ ಹಾಕುವ ಏಕೈಕ ಕಲಿಯುಗದ ಶಾಸ್ತ್ರ ಶ್ರೀಮದ್ ಭಾಗವತ ಅಂತ ವರ್ಣನೆ ಮಾಡಿದ್ದಾರೆ. ಕಾಲವ್ಯಾಲ ಮುಖಾಲೀಡ ಜಗತ್ರಾಣ ವಿಧಾಯಕಂ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೋ ಕಿರೇಣ ಭಾಷಿತಂ. ಸಮಸ್ತ ಜೀವರಾಶಿಗಳು ಅಸಹಾಯಕವಾಗಿ ಮೃತ್ಯುಕೂಪದಲ್ಲಿ ಬೀಳುವ ಸಂದರ್ಭದಲ್ಲಿ ಅವರ ಮೃತ್ಯುವನ್ನು ತಪ್ಪಿಸಲಿಕ್ಕೋಸ್ಕರನೇ ಹೊರಟಿರುವಂತಹ ಶ್ರೇಷ್ಠವಾದ ಗ್ರಂಥ ಶ್ರೀಮದ್ ಭಾಗವತ. ಇಂತಹ ಭಾಗವತವನ್ನ ಎಲ್ಲ ಜನರನ್ನ ಕರೆದು ವೇದಿಕೆಯನ್ನು ನಿರ್ಮಾಣ ಮಾಡಿ ಬಂದವರಿಗೆಲ್ಲ ಉಪಚಾರಗಳನ್ನು ಮಾಡಿ ಭಾಗವತದ ಕಥೆಯನ್ನು ಹೇಳ್ತೇನೆ. ನಿನ್ನನ್ನು ಒಂದು ಬಿದಿರಿನ ಬೊಂಬಿನಲ್ಲಿ ಆವಾಹನೆ ಮಾಡ್ತೇನೆ. ನೀನು ಅಲ್ಲಿ ಕುಳಿತು ಭಾಗವತ ಕೇಳು. ಪ್ರೇತತ್ವ ನಿವೃತ್ತಿಗೆ, ತಮ್ಮನ ಪ್ರೇತತ್ವ ನಿವೃತ್ತಿಗೆ ಗ್ರಾಮದವರನ್ನೆಲ್ಲ ಕರೆದ. ಎಲ್ಲರೂ ರಸಲಂಪಟರಾಗಿ ಬನ್ನಿ ಅಂತ. ಒಂದು ವಾರ ಭಾಗವತದ ಕಥೆ. ಮೊದಲನೇ ದಿನ ಕರ್ದಮೋಪಾಖ್ಯಾನ, ಕಪಿಲನ ಕಥೆ ಉಪದೇಶ. ಮನುಕರ್ದಮ ಸಂವಾದ ಪರ್ಯಂತಂ ಪ್ರಥಮೇ ಅಹನಿ. ಮೊದಲನೇ ದಿನ ಮನುಕರ್ದಮ ಸಂವಾದ. 2ನೇ ದಿನ ಜಡಭರತ ಉಪಾಖ್ಯಾನ. 3ನೇ ದಿನ ನರಸಿಂಹದೇವರ ಕಥೆ 7ನೇ ಸ್ಕಂದ. 4ನೇ ದಿನ ಕೃಷ್ಣಾವತಾರ. 5ನೇ ದಿನ ರುಕ್ಮಿಣೀ ಕಲ್ಯಾಣ. 6ನೇ ದಿನ ಆ ಚತುರ್ವಿಂಶತಿ ಗುರುಗಳ ಉಪದೇಶದ ತನಕ. 7ನೇ ದಿನ ಪರೀಕ್ಷಿತನಿಗೆ ಸ್ವರ್ಗವಾದ ಮೋಕ್ಷವಾದ ಕಥೆ. ಹೀಗೆ ಕಥೆಯನ್ನು ವಿಭಾಗ ಮಾಡಿ ಹೇಳಿದರೆ ಅದು ಎಂಥ ವ್ಯಕ್ತಿಗಳಾಗಿದ್ರೂ ಅವರಿಗೆ ಸದ್ಗತಿಯಾಗುತ್ತೆ ಅಂತ ಅದರ ವಿಧಿವಿಧಾನಗಳಿದ್ದಾವೆ. ಆ ವಿಧಿಬದ್ಧವಾಗಿ ಭಾಗವತ ಹೇಳಿದ. ಪ್ರತಿದಿನ ಕಥೆ ಮುಗಿಬೇಕಾದ್ರೆ ಕಥೆಯ ಕೊನೆಯಲ್ಲಿ ಒಂದು ಢಮ್ ಅಂತ ಶಬ್ದ ಕೇಳ್ತಾ ಇತ್ತಂತೆ. ಪ್ರತ್ಯಕ್ಷ ಫಲ ಪ್ರತಿದಿನ, ಆಮೇಲಲ್ಲ. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಬಡ್ಡಿ ತಗೊಳ್ಳೋದಲ್ಲ. ಕೇಳ್ತಾ ಕೇಳ್ತಾ ಪಾಪ ಪರಿಹರಿಸುವ ಯಾವ ಮೆಡಿಸನ್ ಇದೆ ರೀ? ಒಂದು ತಲೆನೋವು ಬಂತು ಅಂತ ರಾತ್ರಿ ಮಾತ್ರೆ ತಗೊಂಡು ಬೆಳಿಗ್ಗೆ ಏಳಬೇಕಾದ್ರೆ ಅದೃಷ್ಟ ಇದ್ರೆ ತಲೆನೋವು ಆಗುತ್ತೆ ಪರಿಹಾರ. ಇಲ್ಲದೇ ಇದ್ರೆ ಅಲೋಪತಿ ಮಾತ್ರೆ, ವೈಕುಂಠ ಯಾತ್ರೆ ತಗೊಂಡು ಮಲಗಿದ್ರು ಯಾತ್ರೆಗೆ ಹೊರಟೇ ಬಿಟ್ರು. ಏನಾಗುತ್ತೋ ಗೊತ್ತಿಲ್ಲ, ಗಾಬರಿ. ಆದರೆ ಭಾಗವತದ ಕತೆ ಹಾಗಲ್ಲ. ಕೇಳ್ತಾ ಇರಿ, ಆಪರೇಷನ್ ಪಾಪ ಪರಿಹಾರ ಆಗ್ತಾ ಇರುತ್ತೆ, ರೋಗ ಭವರೋಗ ಪರಿಹಾರ ಆಗ್ತಾ ಇರುತ್ತೆ. ಪ್ರತಿದಿನ ಭಾಗವತ ಕತೆ ಹೇಳ್ತಾ ಇದ್ದ. ಮುಗಿಬೇಕಾದ್ರೆ ಆ ದುಂದುಕಾರಿಯ ಎಲ್ಲ ಕರ್ಮಬಂಧನಗಳು ಸಿಡಿಯುವ ಶಬ್ದ ಕೇಳ್ತಾ ಇತ್ತು. ಒಂದೊಂದು ಬಿದಿರಿನ ಬೊಂಬು ಸಿಡಿತಾ ಇತ್ತು. 7ನೇ ದಿನ ಭಾಗವತದ ಕಥೆಯಲ್ಲಿ ಆ ಪ್ರೇತತ್ವೇ ನಿವೃತ್ತಿಯಾಗಿ ಪುಷ್ಪಕ ವಿಮಾನವೇ ಬಂತು ಸ್ವರ್ಗಲೋಕದಿಂದ. ದುಂದುಕಾರಿ ಹೇಳ್ತಾನೆ, ನನ್ನ ಎಲ್ಲ ಪಾಪ ತೊಳಿತು. ಎಷ್ಟು ಪಾಪ ತೊಳಿತು? 16,000 ಕೋಟಿ ಜನ್ಮಗಳಲ್ಲಿ ಭೂಮಿಯಲ್ಲಿ ಒದ್ದಾಡಬಹುದಾದ ಎಲ್ಲ ಪಾಪಗಳನ್ನ 7 ದಿನದಲ್ಲಿ ಆಪರೇಷನ್ ಮಾಡಿದ ಕೀರ್ತಿ ಅದು ಶ್ರೀಮದ್ ಭಾಗವತಕ್ಕಿದೆ ಅಂತ ಘೋಷಣೆ ಮಾಡಿ ತೋರಿಸಿ ಹೋದ ಆ ದುಂದುಕಾರಿ.
ಕೂತು ಜನಗಳೆಲ್ಲ ಹೇಳಿದರು, ಅಲ್ಲ ಅವನಿಗೆ ಸ್ವರ್ಗ ಆಯಿತು ಮೋಕ್ಷ ಆಯಿತು, ನಾವೆಲ್ಲ ಇಲ್ಲೇ ಕೂತಿದ್ದವಲ್ಲ ಹುಚ್ಚುಮಂಗ್ಯ ಅಂತರ ಅಂತ ಅವರೆಲ್ಲ ಕೇಳಿದರು. ಅದು ಕಲಿಯುಗದ ಪ್ರಭಾವ ಹಾಗೆ. ಹೇಳಿದವ್ರು ಇಲ್ಲೇ ಕೂತಿರ್ತಾರೆ, ಕೇಳಿದವರೆಲ್ಲ ಮೋಕ್ಷಕ್ಕೆ ಹೋಗ್ತಿರ್ತಾರೆ. ಅವನು ಕೇಳಿದ, ಅವನು ಮೋಕ್ಷಕ್ಕೆ ಹೋದ, ನಾವೆಲ್ಲ ಇಲ್ಲೇ ಇದೇವಲ್ಲ. ಅದಕ್ಕೆ ಮತ್ತೆ ಗೋಕರ್ಣ ಹೇಳ್ತಾನೆ, ಅವನು ಕೇಳಿ ಬಿಟ್ಟಿದ್ದಲ್ಲ, ಕೇಳಿ ಹಿಡ್ಕೊಂಡ. ನೀವು ಅಲ್ಲಿ ಕೇಳಿ ಅಲ್ಲೇ ಬಿಟ್ಟು ಹೋದ್ರಿ, ಮನನ ಮಾಡಲಿಲ್ಲ, ಅದಕ್ಕೆ ವಿಮಾನ ಬರಲಿಲ್ಲ. ನಾಳೆಯಿಂದ ಪೆನ್ನು ಪೇಪರ್ ಹಿಡ್ಕೊಂಡು ಬನ್ನಿ. ಅವನು ಹೇಳಿದ್ದು, ನಾನೇ ನಿಮಗೆ ಹೇಳಿಲ್ಲ, ನೀವು ತಲೆಯಲ್ಲಿ ಬರ್ಕೊಳ್ಳಿ ಅಷ್ಟೇ. ಪೆನ್ನು ಪೇಪರ್ ಹಿಡ್ಕೊಂಡು ಬನ್ನಿ, ಕೇಳಿದ ಭಾಗವತವನ್ನು ಮನನ ಮಾಡಿ, ಹೇಗೆ ನಮ್ಮ ಬದುಕನ್ನು ಆ ಮಾರ್ಗದಲ್ಲಿ ಸಾಗಬೇಕು ಅಂತ ಆಲೋಚನೆ ಮಾಡಿ, ನಿಮ್ಮೆಲ್ಲರಿಗೂ ಪುಷ್ಪಕ ವಿಮಾನ ಬರುತ್ತೆ ಅಂತ ಹೇಳಿದ. ಅದು 7 ದಿನ ಆಗಬೇಕಾದ್ರೆ ಸುತ್ತಮುತ್ತ ಎಲ್ಲ ಪುಷ್ಪಕ ವಿಮಾನಗಳು. ಇವತ್ತು ಮೊದಲನೇ ದಿನವೇ ಬಂದಿದೆ, ಎಲ್ಲ ಪುಷ್ಪಕ ವಿಮಾನದಲ್ಲೇ ಬಂದಿದ್ದೀರಿ, ಸುತ್ತ ಕಾರ್ ನಿಂತು ಬಿಟ್ಟಿದೆ ಈಗ. ಆದರೆ ವಿಶೇಷವಾಗಿ ಆ ರೀತಿಯಾಗಿ ಭಾಗವತ ನಮ್ಮನ್ನ ಮೋಕ್ಷದ ತನಕ ಕರೆದುಕೊಂಡು ಹೋಗುವಂತಹ ಶ್ರೇಷ್ಠವಾದ ಗ್ರಂಥ ಶ್ರೀಮದ್ ಭಾಗವತ ಅಂತ ವರ್ಣನೆ ಮಾಡಿದ್ದಾರೆ. ಇನ್ನೊಂದು ಸಣ್ಣ ಕಥೆಯನ್ನು ಸಂವಾದಿಯಾಗಿ ಹೇಳ್ತಾರೆ. ನಾರದರಿಗೆ ಕಲಿಯುಗದಲ್ಲಿ ಧರ್ಮ ಎಲ್ಲಿದೆ ಅಂತ ಅನ್ವೇಷಣೆ ಮಾಡಬೇಕಂತ ಎಲ್ಲ ಕಡೆ ಬಂದ್ರಂತೆ. ಕೊಪ್ಪಳಕ್ಕೂ ಬಂದಿದ್ದಾರೆ ನಾರದರು, ಮೈಸೂರಿಗೂ ಬಂದಿದ್ದಾರೆ, ಬೆಂಗಳೂರಿಗೂ ಬಂದಿದ್ದಾರೆ. ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಧರ್ಮದ ಸೆಲೆ ಕಾಣಲಿಲ್ಲಂತೆ. ಭಕ್ತಿಯ ಕೇಂದ್ರ ಸ್ಥಾನ ಯಾವುದು ಅಂತ ಅನ್ವೇಷಣೆ ಮಾಡಲಿಕ್ಕೆ ಆಗಲಿಲ್ಲಂತೆ. ಯಾವುದ್ಯಾವುದೋ ಕ್ಷೇತ್ರಗಳನ್ನು ವರ್ಣನೆ ಮಾಡಿದ್ದಾರೆ ಪುರಾಣಗಳಲ್ಲಿ. ಅಲ್ಲಿ ಎಲ್ಲ ಕಡೆ ಕಲಿಯುಗದಲ್ಲಿ ಸಂಚಾರ ಮಾಡಿದ್ರಂತೆ. ಆ ಎಲ್ಲಿ ಸಂಚಾರ ಮಾಡಿದ್ರು ಎಲ್ಲಿಯೂ ಕೂಡ ಆ ಭಕ್ತಿಯ ಒಂದು ಚೈತನ್ಯ ಕಾಣಲಿಲ್ಲ. ಕೊನೆಗೆ ವೃಂದಾವನದ ಪರಿಸರಕ್ಕೆ ಹೋದ್ರಂತೆ. ಬಹುತೇಕ ಕಲಿಯುಗದಕ್ಕೆ ಹತ್ತಿರವಾಗುವ ರೂಪ ಕೃಷ್ಣನ ಅವತಾರ. ಆ ಕೃಷ್ಣನ ಬಾಲ್ಯದ ಅನೇಕ ಭಕ್ತರನ್ನು ಉದ್ಧಾರ ಮಾಡಿ, ಅನೇಕ ದುಷ್ಟರನ್ನು ದಮನ ಮಾಡಿ, ತನ್ನ ಅವತಾರ ಕಾರ್ಯದ ಪ್ರಧಾನ ಸಂಗತಿಗಳನ್ನು ತೋರಿಸಿದ ಅತ್ಯಂತ ಪರಮ ಪವಿತ್ರವಾದ ಜಾಗ ವೃಂದಾವನ ಕ್ಷೇತ್ರ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾವ ಕ್ಷೇತ್ರಗಳ ಬಗ್ಗೆ ಆಲೋಚನೆಗಳಿಲ್ಲದೇ ಇದ್ರೂ ಕೂಡ ಮನೆಯ ಮುಂದೆ ಒಂದು ತುಳಸಿ ವೃಂದಾವನ, ವೃಂದಾವನದಲ್ಲಿ 1000 ಗಿಡ ಮರಗಳಿದ್ದಾವೆ. ಆ ಎಲ್ಲ ವನಸ್ಪತಿಗಳಿಗೆ ದೇವತೆ ಯಾರು ಅಂದರೆ ಧಾತ್ರಿ ಮತ್ತೆ ತುಳಸಿ ಅಂತ ಕರೆದಿದ್ದಾರೆ. ಅಂತಹ ತುಳಸಿಯನ್ನ ಮನೆ ಮುಂದೆ ಇಟ್ಟು, ಇದು ಕೃಷ್ಣ ಓಡಾಡಿದ ವೃಂದಾವನದ ಪ್ರತಿನಿಧಿ ಅಂತ ತುಳಸಿ ವೃಂದಾವನ ಅನ್ನೋ ಹೆಸರನ್ನ ಪ್ರತಿಯೊಬ್ಬ ಹಿಂದೂಗಳು ಕೂಡ ತಮ್ಮ ಮನೆ ಮುಂದೆ ಸ್ಥಾಪಿಸಿಕೊಳ್ಳುತ್ತಾರೆ. ಅಂಥ ಶ್ರೇಷ್ಠವಾದ ಆ ವೃಂದಾವನ ಕ್ಷೇತ್ರ. ಅಲ್ಲಿಗೆ ನಾರದರು ಹೋಗ್ತಾರೆ. ಅಲ್ಲಿ ಭಕ್ತಿ ತಾರುಣ್ಯದಿಂದ ಕುಳಿತಿದ್ದಾಳೆ. ಅಬ್ಬಾ, ಇನ್ನೂ ಭಕ್ತಿ ಜೀವಂತವಾಗಿದ್ದಾಳೆ ಅಂದರೆ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ವ್ಯಾಪಕವಾಗಿ ಧರೆಯಲ್ಲಿ ಉಳಿಯುತ್ತೆ ಎನ್ನುವ ಧೈರ್ಯ ನಾರದರಿಗೆ ಬರುತ್ತೆ. ಆದರೆ ಆ ಭಕ್ತಿ ಎನ್ನುವ ತರುಣಿಯ ಮೇಲೆ 2 ಮಕ್ಕಳು ಮಲಗಿರ್ತಾರೆ. ಅವರಿಗೆ ವೃದ್ಧಾಪ್ಯ ನೆರೆ ಬಂದಿದೆ. ಇವರು ಯಾರು ಅಂತ ಕೇಳಿದ್ರೆ ನನ್ನ ಮಕ್ಕಳು ಅಂತಾಳೆ. 80 ವರ್ಷದ ಮಕ್ಕಳು ತೊಡೆ ಮೇಲೆ ಮಲಗಿದ್ದಾರೆ. ಅಮ್ಮ 16 ವರ್ಷದ ಯುವತಿಯಾಗಿದ್ದಾಳೆ. ನಾರದರು ಕೇಳ್ತಾರೆ, ಯಾಕಮ್ಮ ನಿನಗೆ ಹೀಗೆ ಸ್ಥಿತಿ ಬಂತು? ಅವಳು ಹೇಳ್ತಾಳೆ, ಉತ್ಪನ್ನ ದ್ರಾವಿಡೇ ಚಾಹಂ ವೃದ್ಧಿಂ ಕರ್ನಾಟಕೇ ಗತ. ನಾನು ಹುಟ್ಟಿದ್ದು, ಭಕ್ತಿ ಹುಟ್ಟಿದ್ದು ತಮಿಳುನಾಡಿನ ಪ್ರಾಂತ್ಯದಲ್ಲಿ, ಭಕ್ತಿ ಬೆಳೆದದ್ದು ಕರ್ನಾಟಕದಲ್ಲಿ. ಆದರೆ ನಾನು ಗುರ್ಜರ ಪ್ರದೇಶದ ಕಡೆ ಸಂಚಾರ ಮಾಡ್ತಾ ಜರ್ಜರತಾಂಗತ, ನನಗೆ ವೃದ್ಧಾಪ್ಯ ಬಂತು, ನನಗೂ ಬಂತು, ನನ್ನ ಮಕ್ಕಳಿಗೂ ಬಂತು. ಆದರೆ ನಾನು ಎಲ್ಲ ಕ್ಷೇತ್ರಗಳನ್ನು ಸಂಚಾರ ಮಾಡ್ತಾ ಕೃಷ್ಣ ನಡೆದಾಡಿದ ವೃಂದಾವನದ ಪರಿಸರಕ್ಕೆ ಬಂದಾಗ ನನಗೆ ನವತಾರುಣ್ಯ ಬಂತು. ಆದರೆ ನನ್ನ ಮಕ್ಕಳಿಗೆ ಮಾತ್ರ ಬರಲಿಲ್ಲ. ನಾರದರೆ, ದುಃಖ ತಪ್ತಳಾಗಿದ್ದೇನೆ. ನೀವು 14 ಲೋಕಗಳಿಗೆ ಕಲ್ಯಾಣ ಮಾಡುವ ಸಜ್ಜನರಿದ್ದೀರಿ. ನನ್ನ ಮಕ್ಕಳಿಗೆ ನವತಾರುಣ್ಯ ಬರಲಿಕ್ಕೆ ಏನಾದರೂ ಒಂದು ಚಿಕಿತ್ಸೆ ಇದ್ದರೆ ನೀವು ನೀಡಬೇಕು. ಯಾಕೆಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ನಿಮ್ಮ ಬದುಕಿನ ಸ್ವಭಾವ. ಅಂತಹ ಉಪಕಾರವನ್ನು ನನಗೆ ಮಾಡಿ ಅಂತ ದೈನ್ಯದಿಂದ ಬೇಡ್ತಾಳೆ ಭಕ್ತಿ. ಕಣ್ಣೀರು ಬರುತ್ತೆ ನಾರದರಿಗೆ. ಯಾವ ಭಕ್ತಿ ಸಿದ್ಧಾಂತ ಧರೆಯಲ್ಲಿ ಸಂತೃಪ್ತಿಯಿಂದ ಮೆರೆಯಬೇಕೋ ಅದೇ ಕಣ್ಣೀರು ಹಾಕ್ತಾ ಇದೆ ಅನ್ನೋದು ಅವರಿಗೆ ಸಮಾಧಾನ ಆಗಲಿಲ್ಲ. ತಲೆ ಕೆಟ್ಟು ಹೋಗುತ್ತೆ ನಾರದರಿಗೆ. ಅನೇಕ ತತ್ವೋಪದೇಶಗಳನ್ನು ಮಾಡ್ತಾರೆ. ತಮಗೆ ಗೊತ್ತಿದ್ದ ವಿಚಾರಗಳನ್ನೆಲ್ಲ ಆ 2 ವೃದ್ಧರ ಕಿವಿಯಲ್ಲಿ ಹೇಳ್ತಾರೆ. ಅದು ಹೇಳೋದೇ ಇಲ್ಲ ಅವರು, ಏನಾದರೂ ಹೇಳಲ್ಲ ಅವರು. ಕೋಮಾಕ್ಕೆ ಹೋಗ್ಬಿಟ್ಟಿವೆ 2 ಮಕ್ಕಳು. ಕೊನೆಗೆ ಹರಿದ್ವಾರಕ್ಕೆ ಬರ್ತಾರೆ. ಅಲ್ಲಿಂದ ಬದರಿಗೆ ಹೋಗ್ತಾರೆ. ಬದರಿಯಲ್ಲಿ ಚಿಂತಾಗ್ರಸ್ತರಾಗಿ ಕುಳಿತಾಗ ಸನಕಾದಿಗಳು ದಿವ್ಯ ದರ್ಶನ ಕೊಡ್ತಾರೆ ಅವರಿಗೆ, ನಾರದರಿಗೆ. ನಾರದರೆ, ನೀವ್ಯಾಕೆ ಚಿಂತೆಯಲ್ಲಿ ಕೂತಿದ್ದೀರಿ? ಇಲ್ಲ, ಧರೆಯಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಸನಾತನ ಧರ್ಮ ಉಳಿಯುತ್ತೆ. ಭಕ್ತಿ ಇದೆ, ಸರಿಯಾದ ಜ್ಞಾನ ಇಲ್ಲ. ಭಕ್ತಿ ಇದೆ, ವಿಷಯ ವೈರಾಗ್ಯ ಇಲ್ಲ. ಅದಾಗಬಾರದು. ಹಾಗಾಗಿ ಆ ಜ್ಞಾನ ಭಕ್ತಿಗಳು, ಜ್ಞಾನ ವೈರಾಗ್ಯಗಳು ಬದುಕಬೇಕು. ಅದಕ್ಕೊಂದು ಉಪಾಯ ಹೇಳಿ. ನಾರದರು ಹೇಳ್ತಾರೆ, ಸನಕಾದಿಗಳು ನಾರದರಿಗೆ ಹೇಳ್ತಾರೆ, ಶ್ರೀಮದ್ ಭಾಗವತವನ್ನು ಕೇಳಿ, ನೀವೇ ಕೇಳಿ. ಅದು ಎಲ್ಲೇ ಇರಲಿ ಅವರಿಗೆ ವೃದ್ಧಾಪ್ಯ ಬಂದವರು ನೋಡಿ ಎಷ್ಟು ವ್ಯವಸ್ಥೆ ಇದೆ.
ನಮ್ಮ ಅಜ್ಜಿಗೆ ಅನಾರೋಗ್ಯ, ಅವಳು ಎಲ್ಲಿದ್ದಾಳೆ? ಎಲ್ಲೋ ಇದ್ದಾಳೆ, ಚೆನ್ನೈಯಲ್ಲಿದ್ದಾಳೋ ಎಲ್ಲೋ ಇದ್ದಾಳೆ. ಮಾತ್ರೆ ಕೊಪ್ಪಳದಲ್ಲಿ ತಗೊಳ್ಳಿ, ಅಜ್ಜಿ ಬದುಕ್ತಾಳೆ. ಈ ವ್ಯವಸ್ಥೆ ಇದೆಯಾ? ಅಜ್ಜಿ ತಗೊಂಡ್ರು ಬದುಕ್ತಾಳೋ ಇಲ್ಲೋ ಗೊತ್ತಿಲ್ಲ, ಅಂಥ ಮಾತ್ರೆಗಳಿದೆ ಇವತ್ತು. ಭಾಗವತದ ಪ್ರಭಾವ ಏನು ಗೊತ್ತೋ? ಹರಿದ್ವಾರದಲ್ಲಿ ಸನಕಾದಿಗಳಿಂದ ನಾರದರು ಭಾಗವತದ ಕಥೆ ಕೇಳ್ತಾರೆ. ವೃಂದಾವನದಲ್ಲಿ ವೃದ್ಧಾಪ್ಯ ಬಂದ ಆ ವೈರಾಗ್ಯ ಮತ್ತೆ ಜ್ಞಾನ ಅನ್ನುವ ಇಬ್ಬರು ವೃದ್ಧರಾದ ಮಕ್ಕಳು ತಾರುಣ್ಯದಿಂದ ಕುಣಿದಾಡ್ತಾರೆ. ಆ ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ ಅಂತ ವರ್ಣನೆ ಮಾಡ್ತಾರೆ. ಕೇಳಿದ್ದು ಹರಿದ್ವಾರದಲ್ಲಿ, ಯೌವನ ಬಂದಿದ್ದು ವೃಂದಾವನದಲ್ಲಿ. ಈ ದೃಷ್ಟಾಂತದಿಂದ ಇವತ್ತು ನೀವೆಲ್ಲ ಇಲ್ಲಿ ಕೂತು ಕೇಳ್ತಾ ಇದ್ದೀರಲ್ಲ, ನಿಮ್ಮ ಪಿತೃದೇವತೆಗಳಿಗೆ ತಾರುಣ್ಯ ಅಲ್ಲಿ ಬಂದಿದೆ ಅಂತ ಭಾಗವತ ಸಂವಾದಿಯಾಗಿ ಹೇಳುತ್ತೆ. ನೀವು ಕೇಳಿದ ಪುಣ್ಯ ಅವರಿಗೆ ಲಾಭ ಆಗುತ್ತೆ. ಎಲ್ಲೋ ಇದ್ದು ನಾವು ಮಾಡುವ ಸತ್ಕರ್ಮಗಳು ಅವರಿಗೆ ಆ ಪುಣ್ಯ ಲಾಭ ಆಗುತ್ತೆ. ಇದೇ ಪ್ರಶ್ನೆ. ಪಿತೃಶ್ರಾದ್ದ ಮಾಡ್ತೇವೆ, ಯಾವುದೋ ಯೋನಿಗಳಲ್ಲಿ ಹುಟ್ಟಿದ್ದಾರೆ, ಮರ ಆಗಿ ಹುಟ್ಟಿದ್ದಾರೋ, ಗಿಡ ಆಗಿ ಹುಟ್ಟಿದ್ದಾರೋ, ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿದ್ದಾರೋ. ನಾವು ಮಾಡಿದ ಪಿಂಡದಾನದಿಂದ ಪಿತೃಗಳಿಗೆ ಉದ್ಧಾರ ಹೇಗಾಗುತ್ತೆ? ಇಲ್ಲಿ ಹಾಕುವ ಪಿಂಡ ಅಲ್ಲಿ ಅವರಿಗೆ ತರ್ಪಣೆ ಹೇಗಾಗುತ್ತೆ? ಅದಕ್ಕೆ ಶಾಸ್ತ್ರದಲ್ಲಿ ಉತ್ತರ ಕೊಡ್ತಾರೆ. ನೀವು ಇವತ್ತು ಗೂಗಲಲ್ಲೂ ಸರ್ಚ್ ಮಾಡಿ, ಎಲ್ಲ ಮಾತುಗಳಿಗೂ ಚಾಟ್ GPT ಅಂತ ಒಪ್ಪಿದ್ರೆ ಗೊತ್ತಾಗ್ಬಿಡುತ್ತೆ ಇವಾಗ ಎಲ್ಲರಿಗೂ. ಅದರಲ್ಲಿ ಕೂರ್ಮಗಳು ಹೇಗೆ ಬದುಕುತ್ತವೆ? ಟಾರ್ಟಾಯಿಸ್, ಸಮುದ್ರದಲ್ಲಿ ಒಂದು ಆಮೆ ಮೊಟ್ಟೆ ಹಾಕಿದ ಮೇಲೆ ಆ ಮಗುವಿಗೆ ಹೇಳುತ್ತೆ, ಮಗುವೇ ಎಲ್ಲಿಯಾದರೂ ಇರು, ಹೇಗಾದರೂ ಇರು, ಸುಖವಾಗಿ ಬದುಕು, ನನಗೆ ಆಹಾರ ಬೇಕು ಅಂತ ಅದು ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತೆ. ಟಾರ್ಟಾಯಿಸ್ ಮೊಟ್ಟೆ ಒಡೆಯುವ ದಿವಸ ಟಾರ್ಟಾಯಿಸ್ ಸಮುದ್ರದ ಒಳಗಡೆ 300-400 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಅಲ್ಲಿಂದ ಒಡೆಯುವ ದಿನ ಗೊತ್ತಾಗುತ್ತೆ. ಈ ಮೊಟ್ಟೆ ಹಾಕುವ ಪಕ್ಷಿಗಳು, ಪ್ರಾಣಿಗಳೆಲ್ಲ ಅದಕ್ಕೆ ಶಾಖ ಕೊಡುವ ಪದ್ಧತಿ ಇದೆ. ಟಾರ್ಟಾಯಿಸ್ ಹಾಗೆ ಮಾಡಲ್ಲ. ಆಮೆ, ಕೂರ್ಮ ಅದು ದೂರದಲ್ಲಿ 300 ಕಿಲೋಮೀಟರ್ಲಿ ಕುಳಿತು ಹೇಳುತ್ತಂತೆ, ನನ್ನ ಮಗುವಿಗೆ ಈಗ ಮೊಟ್ಟೆ ಒಡೆದು ಹೊರಗೆ ಬರುವ ಶಕ್ತಿ ಬರಲಿ, ಟಕ್ಕನ್ ಮೊಟ್ಟೆ ಒಡೆದು ಹೋಗುತ್ತಂತೆ. ನನ್ನ ಮಗುವಿಗೆ ಈಗ ಆಹಾರ ಸಿಗಲಿ, ಅಮ್ಮನ ಒಂದೊಂದು ಆಶೀರ್ವಾದಗಳು ಆ ಮಗುವಿಗೆ ಪುಷ್ಟಿ ಬಂದು ಅದು ದಷ್ಟಪುಷ್ಟವಾದ ಟಾರ್ಟಾಯಿಸ್ ಆಗುತ್ತೆ. 300 ಕಿಲೋಮೀಟರ್ ದೂರದಲ್ಲಿರುವ ಒಂದು ಜಡವಾದ ಟಾರ್ಟಾಯಿಸ್, ಒಂದು ಕೂರ್ಮ ನನ್ನ ಮಗುವಿಗೆ ಶ್ರೇಯಸ್ಸಾಗಲಿ ಅಂದರೆ ಆ ಮೊಟ್ಟೆಯಲ್ಲಿರುವ ಮಗುವಿಗೆ ತಲುಪುತ್ತೆ ಅಂದರೆ, ಮಂತ್ರದಿಂದ ಕೊಡುವ ಆಹುತಿಗಳೆಲ್ಲ ಪಿತೃಗಳಿಗೆ ಯಾಕೆ ತಲುಪುವುದಿಲ್ಲ ಅಂತ ವ್ಯಾಸರು ಪ್ರಶ್ನೆ ಕೇಳಿದ್ದಾರೆ. ಪ್ರಾಕ್ಟಿಕಲ್ ಆಗಿರುವುದು ನಮ್ಮ ಶಾಸ್ತ್ರ. ಇದಕ್ಕೆ ಯಾವ ಬಾಧಕಗಳು ಇಲ್ಲ. ಇತಿಹಾಸದಲ್ಲಿ ವಿಜ್ಞಾನವಾದ ಬದಲಾಗುತ್ತೆ. ಮೊದಲು ಮೊಬೈಲ್ ಬಂದಿತ್ತು, ನೋಕಿಯಾ ಮೊಬೈಲ್. ಅದನ್ನು ತಗೊಂಡು ಎಷ್ಟೋ ಜನ ತೆಂಗಿನಕಾಯಿ ಹೊಡಿತಿದ್ರು, ಅಷ್ಟು ದಪ್ಪ ಇತ್ತು. ಈಗ ಸ್ಲಿಮ್ ಆಗಿದೆ, ಬದಲಾವಣೆ ಆಗಿದೆ. ಇಲ್ಲ ನಮ್ಮ ಅಜ್ಜನ ಮ್ಯಾನುಫ್ಯಾಕ್ಚರ್ ಬೇರೆ ಇತ್ತು, ನಂದು ಬೇರೆ ಆಯಿತು ಅಂತ ಯಾರಾದರೂ ಹೇಳ್ತಾರ? ಅವನ ಮುಖ ಹೆಂಗಿತ್ತು, ಥೇಟ್ ಅಜ್ಜನಂಗೆ ಇದ್ದಾನೆ ನೋಡ್ರಿ ಅವನು ಅಂತ ಹೇಳ್ತಾರೆ. ಆ ಮ್ಯಾನುಫ್ಯಾಕ್ಚರ್ ಬದಲಾಗಲಿಲ್ಲ. ದೇವರು ಮಾಡಿದ ಸೃಷ್ಟಿಯಲ್ಲಿ ಪೂರ್ಣತೆ ಇದೆ, ಮಾನವರು ಮಾಡಿದ ಸೃಷ್ಟಿಗಳಲ್ಲಿ ಅಲ್ಪತೆ ಇದೆ. ದೇವರು ಕೊಟ್ಟ ಭಾಗವತ ಶಾಸ್ತ್ರ ಯಾವತ್ತೂ ಪೂರ್ಣತೆ. ಎಷ್ಟೇ ವಿಜ್ಞಾನ ಯುಗ ಬೆಳೀಲಿ, ಭಾಗವತ ಶಾಸ್ತ್ರಕ್ಕೆ ಸಮಾನವಾದ ವಿಜ್ಞಾನ ಯುಗ ಬೆಳೆಯುವ ಸಾಮರ್ಥ್ಯ ಯಾವ ವಿಜ್ಞಾನ ಯುಗಕ್ಕೂ ಇಲ್ಲ. ಅಂಥ ಭಾಗವತ ನಮ್ಮ ಪಾಪಗಳ ವಿರುದ್ಧ ಸಮರ ಮಾಡುವ ದೊಡ್ಡ ಸೇನಾನಿ ಶ್ರೀಮದ್ ಭಾಗವತ. ಅದು ಎಂಥ ಪಾಪಗಳೇ ಇರಲಿ ಅದನ್ನು ಹೊಡೆದು ಉರುಳಿಸುವಂತಹ ಸಾಮರ್ಥ್ಯ ಶ್ರೀಮದ್ ಭಾಗವತಕ್ಕಿದೆ ಅಂತ ಹೀಗೆ ಪದ್ಮಪುರಾಣದಲ್ಲಿ ಅಂತಹ ಭಾಗವತದ ಅನೇಕ ವಿಧವಾದ ಮಹಿಮೆಗಳನ್ನು ವರ್ಣನೆ ಮಾಡಿದ್ದಾರೆ. ಭಾಗವತದ ಆರಂಭದಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ ಆರಂಭ ಆಗುತ್ತೆ ಶ್ಲೋಕ. ಅಲ್ಲಿ ನೋಡಿ, ಮೊದಲನೇ ಶ್ಲೋಕದಲ್ಲಿ ಯಾರ ಹೆಸರು ಇಲ್ಲ. ಶಿವನಿಗೆ ನಮಸ್ಕಾರ. ಯಾಕೆಂದರೆ ಮೊದಲನೇ ದಿನ ಮಂಗಳಾಚರಣೆ ಮಾಡಬೇಕಾದ್ರೇ ಹರಿಯನ್ನ ಸರ್ವೋತ್ತಮ ಅನ್ನಿ ಹೇಳಲೇ ಇಲ್ಲ ಅಲ್ಲಿ. ಯಾಕೆಂದರೆ ಭಾಗವತಕ್ಕೆ ಎಲ್ಲ ವರ್ಗದವರನ್ನು ಕರೆದಿದ್ದೀವಿ. ಶಿವನ ಭಕ್ತರು ಬಂದಿದ್ದಾರೆ, ಬ್ರಹ್ಮನ ಭಕ್ತರು ಬಂದಿದ್ದಾರೆ, ಗಣಪತಿ ಭಕ್ತರು ಬಂದಿದ್ದಾರೆ, ಪ್ಲೇಗಮ್ಮನ ಭಕ್ತರು ಬಂದಿರಬಹುದು, ಅಯ್ಯಪ್ಪನ ಭಕ್ತರು ಬರ್ಬೋದು. ಯಾರು ಬಂದಿರ್ತಾರೋ ಗೊತ್ತಿಲ್ಲ. ಮೊದಲನೇ ದಿನ ಬಿಟ್ಟು ಸರ್ವೋತ್ತಮ ಅನ್ನಿ ಅನ್ಬಾರ್ದು. ಹಾಗಾದ್ರೆ ಭಾಗವತ ತುಂಬ ಸೂಕ್ಷ್ಮವಾಗಿ ಹೇಳುತ್ತೆ, ಸತ್ಯಂ ಪರಂ ಧೀಮಹಿ. ಎಲ್ಲೂ ಹೆಸರಿಲ್ಲ ಭಾಗವತದ ಮಂಗಳ ಪದ್ಯದಲ್ಲಿ. ಯಾವ ಹೆಸರು ಬೇಕಾದರೂ ಹೇಳಿ, ನಮಗೆ ಹೇಳಿರುವ 8 ಲಕ್ಷಣ ಬರಬೇಕು. ಯಾವುದು? ಜಗತ್ತಿನ ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಎಲ್ಲಿಂದ ಬೇಕಾದರೂ ಹಾಲು ತಗೊಂಡು ಬನ್ನಿ, ಅದು ಹಸುವಿನದ್ದಾಗಿರಬೇಕು, ಇಷ್ಟೇ. ಹಾಗಾಗಿ ಯಾವ ಹೆಸರನ್ನು ಬೇಕಾದರೂ ಹೇಳಿ, ಆದರೆ ನಿಯಮೇನ ಯಾರು ಸೃಷ್ಟಿ ಮಾಡ್ತಾನೆ ಅವನೇ ಸ್ಥಿತಿ ಮಾಡಬೇಕು, ಯಾರು ಸ್ಥಿತಿ ಮಾಡ್ತಾನೆ ಅವನೇ ಲಯ ಮಾಡಬೇಕು, ಯಾರು ಲಯ ಮಾಡ್ತಾನೆ ಅವನೇ ನಿಯಮನ ಮಾಡಬೇಕು, ಯಾರು ನಿಯಮನ ಮಾಡ್ತಾನೆ ಅವನೇ ಬಂಧ ಕೊಡಬೇಕು, ಅವನೇ ಮೋಕ್ಷ ಕೊಡಬೇಕು, ಅವನೇ ಜ್ಞಾನ ಕೊಡಬೇಕು, ಅವನೇ ಅಜ್ಞಾನ ಕೊಡಬೇಕು.
ಎಂಟನ್ನೂ ಮಾಡುವ ತಾಕತ್ ಯಾರಿದೆ ಅವನ ಪಾದದ ನಂಟನ್ನ ಅಳವಡಿಸಿಕೊಳ್ಳಿ ಅಂತ ಭಾಗವತ ಹೇಳುತ್ತೆ. ಅಂಥ ಸಂಬಂಧ ಇರುವುದು ಯಾರಲ್ಲಿ ಎನ್ನುವುದೇ ಮುಂದಿನ ಕಥಾನಾಯಕನಾದ ಕೃಷ್ಣನಾಗಿ ನಿಲ್ತಾನೆ. ಹಾಗಾಗಿ ನಹಿ ನಾಮ್ನಿ ವಿಪ್ರತಿಪತ್ತಿ, ಹೆಸರಿಗೆ ತಲೆ ಕೆಡಿಸ್ಕೊಳ್ಬೇಡಿ, ಲಕ್ಷಣ ಬರಬೇಕು, ಲಕ್ಷಣದಿಂದ ಆ ವ್ಯಕ್ತಿತ್ವವನ್ನು ಅಳಿಬೇಕು ಅನ್ನೋದು ಪ್ರಧಾನವಾದ ಸಂಗತಿ. ಅದರಲ್ಲಿಯೂ ಕೂಡ ದೇವರು ಮಾಡಿದ ಸೃಷ್ಟಿ, ಗಿಡ ಮರಗಳನ್ನು ಸೃಷ್ಟಿ ಮಾಡಿದ್ದಾನೆ, ಮಾನವರನ್ನು ಸೃಷ್ಟಿ ಮಾಡಿದ್ದಾನೆ, ದಾನವರನ್ನು ಸೃಷ್ಟಿ ಮಾಡಿದ್ದಾನೆ, ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ದೇವರ ಸೃಷ್ಟಿಯ ಮಹತ್ವ ಇರೋದು ಎಲ್ಲಿ ಅಂದರೆ ಮಾನವರ ಸೃಷ್ಟಿಯಲ್ಲಿ. ಯಾಕೆ ಅಂದರೆ ಸಾರ್ಥಕತೆ ಇರೋದು ಮಾನವನ ಬದುಕಿನಲ್ಲಿ. ಉದಾಹರಣೆಗೆ ನೋಡಿ, ನಮ್ಮ ಮನೆಯಲ್ಲಿ ಒಂದು ಹಸು ಇತ್ತು, ಅದು ಕರು ಹಾಕಿತು. ನಮ್ಮ ಮನೆಯಲ್ಲಿ ಒಂದು ಎಮ್ಮೆ ಇತ್ತು, ಅದು ಕರು ಈದಿತು. ನಮ್ಮ ಮನೆಯಲ್ಲಿ ಒಂದು ಕೋಳಿ ಇತ್ತು, ನಮ್ಮ ಮನೆಯಲ್ಲಿಲ್ಲ, ಹೇಳುವುದಷ್ಟೇ ನಿಮಗೆ ಅರ್ಥ ಆಗಲಿಕ್ಕೆ. ನಮ್ಮ ಮನೆಯಲ್ಲಿ ಒಂದು ಕೋಳಿ ಇತ್ತು, ಅದು ತತ್ತಿ ಇಟ್ಟಿತು. ಹುಟ್ಟಿತು ಅನ್ನೋ ಶಬ್ದ ಇಲ್ಲೆಲ್ಲೂ ಪ್ರಯೋಗ ಮಾಡಲಿಲ್ಲ. ಆದರೆ ನನ್ನ ಮನೆಯಲ್ಲಿ ನನ್ನ ಸೊಸೆ ತುಂಬು ಗರ್ಭಿಣಿಯಾಗಿ ನಿನ್ನೆ ಒಂದು ಗಂಡು ಮಗುವನ್ನು ಹಾಕಿದಳು, ಯಾರಾದರೂ ಹೇಳ್ತಾರ? ಹುಟ್ಟಿತು. ನಿಘಂಟು ಹೇಳುತ್ತೆ ಹುಟ್ಟುವಿಕೆ ಅಂದರೆ ಸಾರ್ಥಕತೆ. ಸಾರ್ಥಕತೆ ಅಂದರೆ ಮಾನವ ಜನ್ಮ. ಮಾನವ ಜನ್ಮದಲ್ಲಿ ಸಾರ್ಥಕತೆ ಪಡೆಯುವ ಅವಕಾಶಗಳಿದೆ. ಮಾನವ ಜನ್ಮವೇ ಸಾರ್ಥಕ ಅಲ್ಲ, ಸಾರ್ಥಕ ಪಡೀಲಿಕ್ಕೆ ಅವಕಾಶಗಳು ಮಾನವ ಜನ್ಮದಲ್ಲಿದೆ. ಅದನ್ನೇ ದಾಸರು ಹೇಳಿದರು, ಮಾನವ ಜನ್ಮ ದೊಡ್ಡದೋ ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಎಷ್ಟೋ ಜನ್ಮಗಳ ಪುಣ್ಯದ ಮೊತ್ತ ಈ ಮಾನವ ಜನ್ಮ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ. ಕೋಟಿ ಕೋಟಿ ಜನ್ಮಗಳು ಆ ಹಾವು, ತಿಗಣೆ, ನರಿ, ನಾಯಿ ಎಲ್ಲ ಹೀನ ಯೋನಿಗಳ ತಗ್ಗು ಮಿಟ್ಟೆಗಳಲ್ಲಿ ಸಂಚಾರ ಮಾಡಿದ ಮೇಲೆ ಇಂಥ ಮಾನವ ಜನ್ಮ ಕೊಡ್ತಾನೆ ಭಗವಂತ. ಅದರಲ್ಲಿಯೂ ಕೂಡ ಬ್ರಾಹ್ಮಣನಾಗಿ ಹುಟ್ಟಲಿಕ್ಕೆ 10 ಕೋಟಿ ಜನ್ಮ, ಅದರಲ್ಲಿಯೂ ವಿಷ್ಣು ಭಕ್ತನಾಗಿ ಜೀವನ ಮಾಡಲಿಕ್ಕೂ 10 ಕೋಟಿ ಜನ್ಮಗಳು. ಅದರಲ್ಲಿಯೂ ನಾವು ಮಾಡುವ ಕರ್ಮಗಳೆಲ್ಲ ದೇವರಿಗೇ ಪ್ರೀತಿಯಾಗಲಿ ಅಂತ ಹೇಳುವ ಜನ್ಮ ಬರಬೇಕಾದ್ರೆ ಸಾವಿರಾರು ಲಕ್ಷ ಕೋಟಿ ಜನ್ಮಗಳು ದಾಟಿ ಬಂದಿದ್ದೇವೆ. ಇಷ್ಟು ನಮ್ಮ ಇತಿಹಾಸ ಇದೆ. ಹಾಗಾಗಿ ಅರ್ಥ ಮಾಡಿಕೊಂಡು ಸಮರ್ಪಣೆ ಮಾಡುವ ಮನೋಭಾವ ಹೊಂದಿದವರಿಗೆ ಭಾಗವತ ಪೂರ್ಣ ಫಲಪ್ರದವಾಗುತ್ತೆ. ಋಣೀಮಹೇತೆ ಪರಿತೋಷಣಾಯ. ನಾವು ಮಾಡುವ ಪ್ರತಿಯೊಂದು ಕರ್ಮಗಳು ಕೂಡ ದೇವರ ಪೂಜೆ ಆಗಬೇಕು, ಅದರಲ್ಲಿ ಸ್ವಾರ್ಥ ಇರಬಾರದು. ದೇವರೇ ಏನು ಅಂತ ಕೇಳಿದರೆ ನೀನು ಪ್ರೀತನಾಗು. ಪ್ರೀಯತೆ ಅಮಲಯಾ ಭಕ್ತಿಯ ಹರಿರನ್ಯದ್ ವಿಡಂಬನಂ. ಜೀವನದಲ್ಲಿ ದೇವರ ಪ್ರೀತಿಗಾಗಿ ಮಾಡುವ ಕರ್ಮಗಳು ಮಾತ್ರ ಅದು ದೇವರ ಪಾದಾರವಿಂದಕ್ಕೆ ತಲುಪುತ್ತೆ. ದೇವರ ಪ್ರೀತಿ ಇಲ್ಲದೆ ನೀವು 1000 ವರ್ಷ ಪ್ರವಚನ ಮಾಡಿದ್ರು, ಸಾವಿರಾರು ಭಾಗವತವನ್ನು ಹೇಳಿ ಬಂಗಾರದ ಮಾಲೆಗಳನ್ನು ಹಾಕಿಕೊಂಡ್ರೂ ಕೂಡ ಅದು ದೇವರಿಗೆ ತಲುಪಲ್ಲ. ಅವನ ಪ್ರೀತಿ ಉದ್ದೇಶ ಇಲ್ಲ ಅಂದರೆ ಅದು ಸ್ವಾರ್ಥಕ್ಕಾದರೆ ವ್ಯರ್ಥವಾಗುತ್ತೆ. ವಿಷ್ಣು ತೀರ್ಥರು ಇದಕ್ಕೆ ವಿವರಣೆಯನ್ನು ಮಾಡ್ತಾರೆ. ಕೆಲವರು ಭಾಗವತ ಪುರಾಣ ಹೇಳ್ತಾ 4 ಗೋಣಿ ಚೀಲ ಹಿಡ್ಕೊಂಡು ಹೋಗಿರ್ತಾರೆ, ಇವತ್ತು ಮಂಗಳದ ದಿನ ಅಂತ. ಅಲ್ಲಿ ಹೇಳ್ತಾರೆ ಶುದ್ಧ ಭಾಗವತ ಧರ್ಮ, ಯಾರು ಯಾವುದೇ ಮಂಚಬಾರದು ಮಡದಿಬಾರದು ಅಂತ ಅವರದೇ ಪದ್ಯ ಹೇಳಿಬಿಡೋದು. ಪುರಂದರದಾಸರ ಪದ್ಯ ಎಲ್ಲ ತಾತ್ಕಾಲಿಕ, ಯಾವುದೇ ಆಸೆ ಇಲ್ಲದೆ ನಿರಾಡಂಬರ ಜೀವನವನ್ನು ಮಾಡಬೇಕು ಬ್ರಾಹ್ಮಣರು. ಎಲ್ಲ ಪ್ರವಚನ ಮುಗಿದ ಮೇಲೆ 4 ಗೋಣಿ ಟೆಂಪೋದಲ್ಲಿ ಹಾಕೊಂಡು ಹೋಗ್ತಾರೆ. ಅದು ಭಾಗವತ ಅಲ್ಲ. ಶುಕಾಚಾರ್ಯರು ಭಾಗವತ ಹೇಳಿ ಆ ಪರೀಕ್ಷಿತನ ನಿರ್ಯಾಣ ಆಗೋಕ್ಕಿಂತ ಮೊದಲು ವಿರಕ್ತರಾಗಿ ಹೊರಟು ಹೋಗಿದ್ದಾರೆ. ದಕ್ಷಿಣೆ ತೆಗೆದುಕೊಳ್ಳದೆ ಭಾಗವತ ಹೇಳಿದ ವ್ಯಕ್ತಿತ್ವ ಶುಕಮುನಿಗಳದ್ದು ಮಾತ್ರ. ಅಂಥ ವಿರಕ್ತಿ, ವಿಷಯ ವೈರಾಗ್ಯ ಭಾಗವತ ಹೇಳಿದವರೆಲ್ಲ ಹಾಗೇ ಇದ್ದಾರೆ. ನಮ್ಮ ಪೇಜಾವರ ಮಠದ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು, ಅವರ ಮೂಲ ಪುರುಷರು ವಿಜಯಧ್ವಜ ತೀರ್ಥರು. ಇವತ್ತು ನಮ್ಮ ಮಾಧ್ವ ಪರಂಪರೆಯಲ್ಲಿ 18,000 ಭಾಗವತ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಿದ ವಿಭೂತಿ ಪುರುಷರು, ಏಕೈಕ ವಿಭೂತಿ ಪುರುಷರು ಅನ್ನುವ ಪ್ರಸಿದ್ಧಿ ಇರುವುದು ವಿಜಯಧ್ವಜ ತೀರ್ಥ ಶ್ರೀಪಾದರಿಗೆ. ಅವರು ಹೇಳ್ತಾರೆ, ದೇವರೇ ಈ ಭಾಗವತ ಬರೆದಿದ್ದಕ್ಕೆ ಏನಾದರೂ ನೀನು ಪ್ರೀತನಾಗಿದ್ರೆ ಇನ್ನೊಂದು ಜನ್ಮದಲ್ಲೂ ನನಗೆ ಸನ್ಯಾಸ ಭಾಗ್ಯವನ್ನು ಕೊಡು ಅಂತ ಕೇಳ್ಕೊಳ್ತಾರೆ. ಎಂಥ ವೈರಾಗ್ಯ! ವಿಷ್ಣು ತೀರ್ಥರು ಅಂತ ವೈರಾಗ್ಯದ ಮಾತುಗಳನ್ನು ಹೇಳ್ತಾರೆ. 24,000 ವಾಲ್ಮೀಕಿ ರಾಮಾಯಣ ಭಗವಂತನ ಮಹಿಮೆಗಳನ್ನು, ರಾಮಾವತಾರದ ಮಹಿಮೆಗಳನ್ನು ಕೊಂಡಾಡಿದ ಆ ವಾಲ್ಮೀಕಿಗಳು ರಾಮದೇವರೇ ಪ್ರತ್ಯಕ್ಷವಾಗಿ ಕೇಳ್ತಾರಂತೆ, ವಾಲ್ಮೀಕಿ ಎಷ್ಟು ಚೆನ್ನಾಗಿ ನನ್ನ ಕಥೆ ಬರೆದಿದೆ, ನಿನಗೇನು ಕೊಡ್ಲಿ ಹೇಳು. ವಾಲ್ಮೀಕಿಗಳು ಹೇಳ್ತಾರೆ, ಉಕ್ಷಾ ಪಕ್ಷಿ ತುರಗ ಉರಗಃ ಕೋಪಿ ವಾ ವಾರಣೋ ವಾ ವಾರಾಣಸ್ಯಾಂ ಜನನ ಮರಣ ಕ್ಲೇಶ ದುಃಖಾ ಸಹಿಷ್ಣು ನನ್ವನ್ಯತ್ರ ಪ್ರವಿರರಣತ್ ಕಂಕಣ ಕ್ವಾಣ ಮಿಶ್ರ ವಾರಿ ಸ್ತ್ರೀಭಿಃ ಸಲಿಲ ಮರುತ ಬೀಜಿತೋ ಭೂಮಿಪಾಲ ಹಕ್ಕಿ ಪಕ್ಕಿ
ಹಸು ಗಾವು ಗೋವು ಗಜವಾಜಿ ಕಪಿಯು ಕೋಪಿ, ಏನೇ ಆಗಿನ ಹುಟ್ಟಲಲ್ಲಿ ಕಾಶಿಯಲ್ಲಿ ಜನುಮ ಪಾಪಿ, ಬೇಡ ಬೇರೆ ಕಡೆ ಏನೇ ಆದರೂ ಸಾರ್ವಭೌಮ ರಾಜ, ಬೆಲೆ ಚದುರೆ ಚಲಿತ ಕಿಂಜಲ್ಕ ಮಿಲಿತ ಚಾಮರದ ಭೋಗ ಭಾಜ. ವಾಲ್ಮೀಕಿಗಳು ಹೇಳ್ತಾರೆ, ಉಕ್ಷ ಪಕ್ಷಿ ತುರಗ ಉರಗ ಕೋಪಿವ ವಾರಣೋವ. ರಾಮದೇವರೇ, ಮುಂದಿನ ಜನ್ಮದಲ್ಲಿ ಕತ್ತೆ ಆಗ್ತೀನೋ, ನಾಯಿ ಆಗ್ತೀನೋ, ಕಾಗೆ ಆಗ್ತೀನೋ, ಯಾವ ಯೋನಿಯಲ್ಲಿ ಹುಟ್ಟಲಿ ನನಗದರ ಬಗ್ಗೆ ಬೇಸರ ಇಲ್ಲ. ಆದರೆ ಯಾವ ಯೋನಿಯಲ್ಲಿ ಹುಟ್ಟಿದ್ರು ಈ ಕಾಶಿಯ ನಿನ್ನ ಪಾದೋದ್ಭವೆಯಾದ ಗಂಗೆಯ ತಟದಲ್ಲಿ ಕುಳಿತು ರಾಮ ರಾಮ ಅಂತ ಧ್ಯಾನ ಮಾಡುವ ಭಾಗ್ಯ ಕೊಡು, ಮತ್ತೇನೋ ಬೇಡ ಅಂತಾರೆ ವಾಲ್ಮೀಕಿಗಳು. ಬೇಡ ಬೇರೆ ಕಡೆ ಏನೇ ಆದರೂ ಸಾರ್ವಭೌಮ ರಾಜ. ಇಲ್ಲ, ಮುಂದಿನ ಜನ್ಮದಲ್ಲಿ ರಾಜನಾದ ರಾಮನನ್ನ ವರ್ಣನೆ ಮಾಡಿದ್ದಕ್ಕೆ ನಿನ್ನನ್ನೂ ರಾಜನನ್ನಾಗಿ ಮಾಡ್ತೀನಿ ಅಂದರೆ 1000 ಜನ ಭೃತ್ಯರಿರುವ ರಾಜತ್ವಕ್ಕೆ ಧಿಕ್ಕಾರ, ರಾಮ ಮಂತ್ರ ಜಪಿಸುವ ವೈಷ್ಣವ ಜನ್ಮಕ್ಕೆ ಪುರಸ್ಕಾರ ಅಂತಾರೆ ವಾಲ್ಮೀಕಿಗಳು. ಎಂಥ ನಮ್ಮ ಬದುಕಿನ ಪರಿವರ್ತನೆಯ ಮಾತುಗಳು ಶ್ರೀಮದ್ ಭಾಗವತದಲ್ಲಿದೆ. ಹಾಗಾಗಿ ಬೇಕು ಬೇಕು ಅನ್ನೋವರಿಗೆ ಭಾಗವತ ಅಲ್ಲ, ಸಂಸಾರದ ಸುಖ ಸಾಕು ಸಾಕು, ದೇವರ ನಾಮಸ್ಮರಣೆಯೇ ನನ್ನ ಬದುಕಿನ ಬದುಕಾಗಬೇಕು. ನಾಮ ಹರಿನಾಮೈವ ನಾಮೈವ ನಾಮೈವ ಮಮ ಜೀವನಂ ತದ್ವಿನಾ ಮಮ ನಾಸ್ತೇವ ನಾಸ್ತೇವ ಗತಿರನ್ಯಥ. ಹರಿನಾಮವೇ ನನ್ನ ಬದುಕಿನ ಜೀವನ, ಅದು ಬಿಟ್ಟು ಮತ್ತಿನ್ಯಾವುದೂ ನನ್ನ ಬದುಕಿನ ಉದ್ದೇಶಗಳಲ್ಲ ಅನ್ನೋ ಸಂಕಲ್ಪ ಇದ್ದವರಿಗೆ ಭಾಗವತ ಪೂರ್ಣ ಫಲಪ್ರದವಾಗುತ್ತೆ. ಅಂತಹ ಭಾಗವತವನ್ನ ಶ್ರದ್ಧಾಭಕ್ತಿಗಳಿಂದ ಒಬ್ಬರಲ್ಲ ಇಬ್ಬರಲ್ಲ, ಸತ್ಯಂ ಪರಂ ಧೀಮಹಿ, ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡಿ ಸ್ವಾರ್ಥವನ್ನೇ ತ್ಯಾಗ ಮಾಡಿದ ಸರ್ವೋತ್ತಮನಾದ ಕಥೆಗಳನ್ನು ನಾವೆಲ್ಲ ಸೇರಿ ಏಕಾಗ್ರತೆಯಿಂದ ಧ್ಯಾನ ಮಾಡೋಣ. ಇದು ಭಾಗವತದ ಮಂಗಳ ಪದ್ಯ. ಭಾಗವತ ಹೇಗೆ ಬಂತು ಅದನ್ನು ಭಾಗವತದ ಒಳಗೆ ಹೇಳ್ತಾರೆ. ಜಗತ್ತಿನಲ್ಲಿ ಮಂದಾಹ ಸುಮಂದ ಮತಯ ಮಂದಭಾಗ್ಯ ಕ್ಷುಪದ್ರುತಾ ಕಲವು ಅಸ್ಮಿನ್ ಯುಗೇ ಜನಾಹ. ಈ ಕಲಿಯುಗದ ಜನಗಳಲ್ಲಿ ಎಲ್ಲರನ್ನೂ ಅನ್ವೇಷಣೆ ಮಾಡಿ ನಾರದರು ಹೇಳ್ತಾರೆ, ದಡ್ಡರು ಅಂತ ಹೇಳಲಿಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ, ದಡ್ಡರಲ್ಲಿ ದಡ್ಡರು ದಡ್ಡಾತಿ ದಡ್ಡರು ಅಂತಾರೆ ಅವರು. ಮಂದಾಹ ಸುಮಂದ ಮತಯ, ಅಷ್ಟು ದಡ್ಡರು. ಯಾಕೆ ಅಂದರೆ ಜೀವನದಲ್ಲಿ ಎಲ್ಲದರಲ್ಲೂ ಮೋಹ ತಾಳ್ತಾರೆ. ಅದನ್ನು ಗಳಿಸಬೇಕು, ಇದನ್ನು ಗಳಿಸಬೇಕು, ಇದನ್ನು ಗಳಿಸಬೇಕು, ಇಷ್ಟು ಗಳಿಸಬೇಕು. ಆದರೆ ನಾವು ಗಳಿಸಿದ್ದೆಲ್ಲ ನಮ್ಮ ಬದುಕಿನ ಕೊನೆಯ ದಿನದಲ್ಲಿ ಭಗವಂತ ಅಳಿಸಿ ಹಾಕ್ತಾನೆ. ಉಳಿಸುವುದನ್ನು ಪಡೆಯೋದಿಲ್ಲ, ಅಳಿಸುವುದನ್ನು ಬೆಳೆಸಲು ನೋಡುವ ಮಂದಾತ್ಮರು ನಾವು ಅಂತಾರೆ ಭಾಗವತದಲ್ಲಿ ನಾರದರು. ಎಷ್ಟು ಗಳಿಸಿದರೂ ಯಾವುದು ನಮ್ಮ ಜೊತೆಗೆ ಬರಲ್ಲ. ಯಾರು ಬರುವರು ನಿನ್ನ ಹಿಂದೆ? ಇದ್ದ ಯಮಭಟರು ಬಾಯೆಂದು ಸೆಳೆದೊಯ್ಯುವಾಗ ಸತಿಸುತರುಗಳು ಬರುವುದಿಲ್ಲ, ಹಿತಮಾನ್ಯ ಕ್ಷೇತ್ರ ಬರುವುದಿಲ್ಲ, ಜನನಿ ಜನರು ಬರುವುದಿಲ್ಲ, ಹನುಮಯ್ಯನ ಹೊರತು ಬೇರೆ ಗತಿ ಇಲ್ಲ. ನಮ್ಮ ಬದುಕಿನಲ್ಲಿ ಬರುವವನು ಸರ್ವೋತ್ತಮನಾದ ಭಗವಂತ. ನಾವು ಗಳಿಸಿದ ಧರ್ಮ ಅದು ನಮ್ಮ ಬೆನ್ನ ಹಿಂದೆ ಬರುತ್ತೆ ಹೊರತು ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಹಾಗಾಗಿ ಅಚಲೇಚ ಹಿ ಸಂಸಾರೇ ಧರ್ಮ ಏಕೋ ಹಿ ನಿಶ್ಚಲ. ಚಂಚಲವಾದ ಪ್ರಕೃತಿಯಲ್ಲಿ ಅಚಂಚಲವಾದದ್ದು ಧರ್ಮ. ಅದನ್ನು ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಆ ಧರ್ಮವನ್ನು ಗಳಿಸಬೇಕು. ಇಷ್ಟೆಲ್ಲ ಉಪದೇಶ ವ್ಯಾಸರು ತಮ್ಮ ಗ್ರಂಥದಲ್ಲಿ ಹೇರಳವಾಗಿ ಮಾಡಿದ್ದಾರೆ. ಆದರೆ ಯಾರು ವ್ಯಾಸರ ಹತ್ರನೇ ಬರಲಿಲ್ಲ. ತುಂಬ ವೈರಾಗ್ಯ ಹೇಳ್ತಿದ್ದಾರೆ ವ್ಯಾಸರು ಅಂತ. ಅವ್ರ ಮನೆಗೆ ಹೋಗಲಿಲ್ಲ, ಅವ್ರ ಪುರಾಣನೂ ಓದಲಿಲ್ಲ. ವ್ಯಾಸರು ಶಮ್ಯಾಪ್ರಾಸ ಅನ್ನೋ ಒಂದು ಆ ಆಶ್ರಮದಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರಂತೆ. ಕೆಲವರು ಕೂತಿರ್ತಾರೆ, ಆಚಾರ ಪುರಾಣ ಮೊದಲೇ ತಡ ಆಗಿದೆ, ಎಷ್ಟೊತ್ತು, ಯಾರು ಹೆದರಬೇಡಿ, 5 ನಿಮಿಷಕ್ಕೆ ಮುಗಿಯುತ್ತೆ. ಆ ಥರ ತುಂಬ ನಿಮಗೆ ಹೇಳಿದ್ದಲ್ಲ, ನೀವು ಉತ್ಸಾಹದಲ್ಲೇ ಇದ್ದೀರಿ. ಅಂತಹ ಒಂದು ಚಿಂತಾಗ್ರಸ್ತರಾಗಿ ಜಗತ್ತಿನ ಚಿಂತೆಯನ್ನೇ ಪರಿಹಾರ ಮಾಡುವ ವ್ಯಾಸರಿಗೆ ಚಿಂತೆಯ? ಭಾಗವತವನ್ನು ಎಲ್ಲ ಪುರಾಣ ಹಾಗೆ ರಚನೆ ಮಾಡಿದರು, ಕರೆದು ಉಪದೇಶ ಮಾಡಿದರು. ಭಾಗವತವನ್ನು ಹಾಗೆ ಉಪದೇಶ ಮಾಡಬಾರ್ದು, ಯೋಗ್ಯರಿಗೆ ಉಪದೇಶ ಮಾಡಬೇಕು. ಕೇಳದೇ ಹೇಳಬಾರ್ದು. ಕೇಳಿದ ತಕ್ಷಣ ಆಯಿತು ಅಂತ ಒಪ್ಪಿಕೊಂಡ್ರೆ ಕಾಯ್ತಾ ಕೂತಿದ್ರು ಕಾಣುತ್ತೆ ಅಂತ. ಕಲಿಯುಗದಲ್ಲಿ ಅವಾಗ ಹೇಳಿದರು, ವಿಷ್ಣು ತೀರ್ಥರು ಹೇಳ್ತಾರೆ, ವಿದ್ವಾಂಸರು ಹೊಟ್ಟೆ ಹೊರೆಗಾಗಿ ಶ್ರೀಮಂತರ ಮನೆಯ ನಾಯಿ ಬೆಕ್ಕುಗಳಂತೆ ವ್ಯವಹಾರ ಮಾಡ್ತಾರೆ ಅಂತಾರೆ ವಿಷ್ಣು ತೀರ್ಥರು. ಶ್ರೀಮಂತರ ಮನೆಯ ನಾಯಿ ಬೆಕ್ಕುಗಳಂತೆ ಹಣ ಕೊಡ್ತಾರೆ ಅಂತ. ಹಣಕ್ಕೆ ಮಾರಾಟ ಮಾಡಬೇಡಿ ಭಾಗವತವನ್ನು. ಇದು ಅಂತರ್ಮುಖದ ಸಾಧನೆ, ಇದು ಮಾರಾಟಕ್ಕಿಟ್ಟ ವಸ್ತು ಅಲ್ಲ. ಇದನ್ನ ವಾದಿರಾಜರು ಹೇಳ್ತಾರೆ, ನಹಿ ಧರ್ಮೋ ವಣಿಗ್ವೀಥ್ಯಾಂ ಲಶುನೈ ಸಹಜೃಂಭತೆ. ನಮ್ಮ ಧರ್ಮಗಳು ಅದನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಮಾರಾಟಕ್ಕಿಟ್ಟಿಲ್ಲ. ಇದು ಭಾವನೆ, ಭಕ್ತಿಗಳು, ಸಮರ್ಪಣೆಯಿಂದ ಪಡೆಯಬೇಕಾದ ಪದಾರ್ಥ ಶ್ರೀಮದ್ ಭಾಗವತ. ಇದನ್ನು ವ್ಯಾಸರು
ಮೊದಲನೇ ಬಾರಿ ಕೇಳದೆ ಹೇಳಬಾರದು. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್. ಇದು ಮಾರಾಟದ ವಸ್ತು ಅಲ್ಲ. ಯಾರು ಶಿಷ್ಯನಾಗಿ ಬಂದು ಕೇಳ್ತಾನೆ ಅವರಿಗೆ ಭಾಗವತ ಹೇಳಬೇಕು ಅನ್ನೋ ಅಭಿಪ್ರಾಯದಲ್ಲಿ ಎಲ್ಲಾ ಪುರಾಣ ಹೇಳಿದ್ರು, ಭಾಗವತ ಹೇಳಿಲ್ಲ. ಮೌನದಿಂದ ಕುಳಿತಿದ್ರು. ನಾರದರು ಬಂದು ಕೇಳ್ತಾರೆ, ವ್ಯಾಸರೇ ಭಾಗವತ ಹೇಳಿ. ಯಾಕೆ? ಇತರ ಶಾಸ್ತ್ರಗಳನ್ನೆಲ್ಲ ಹೇಳಿದ್ದೇನಲ್ಲ. ಇಲ್ಲ, ಯಾವ ಶಾಸ್ತ್ರಕ್ಕೂ ನಿಮಗೆ ಡಿಮ್ಯಾಂಡ್ ಇಲ್ಲ. ಯಾಕೆ ಅಂದರೆ ನಿಮ್ಮ ಶಾಸ್ತ್ರದ ಪದ್ಧತಿಯಲ್ಲೇ ಗಹನತೆ ಇದೆ, ಭಾಷಾ ತ್ರೈವಿಧ್ಯ ಇದೆ. ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅಂತ ಇದೆ. ಅಂದರೆ ಅರ್ಥವಾಗದೇ ಇರುವ ಭಾಷೆಯ ತೊಡಕುಗಳಿದ್ದಾವೆ. ಗುಹ್ಯ ಭಾಷೆ ಅಂದ್ರೇನು? ಏನೂ ಅರ್ಥ ಆಗಲ್ಲ. ಶ್ಲೋಕ ಓದಿದ್ರೆ ಅರ್ಥ ಆಗಲ್ಲ. ಒಂದು ಶ್ಲೋಕ ಹೇಳ್ತೇನೆ ನಿಮಗೆ. ಕೇಶವಂ ಪತಿತಂ ದೃಷ್ಟ ಪಾಂಡವಾಹ ಹರ್ಷ ನಿರ್ಭರಾಹ. ಕೇಶವ ಕೆಳಗೆ ಜಾರಿ ಬಿದ್ದ, ಪಾಂಡವರೆಲ್ಲ ಕ್ಲಾಪ್ಸ್ ಮಾಡಿದ್ರು. ರುರುದುಹು ಕೌರವಾ ಸರ್ವೇ. ಎಲ್ಲ ದುರ್ಯೋಧನಾದಿಗಳು ಅತ್ರು. ಹಾ ಕೇಶವ ಕೇಶವ. ಕೃಷ್ಣ ಬಿದ್ದ ಅಂತ ಕೌರವರು ದುಃಖಪಟ್ಟರು, ಪಾಂಡವರು ಕ್ಲಾಪ್ಸ್ ಮಾಡಿದ್ರು. ಇದು ಹೇಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ? ಈ ಶ್ಲೋಕ ಇದೆ, ಇದು ಗುಹ್ಯ ಭಾಷೆ. ಇದರ ಅರ್ಥ ಹೀಗಲ್ಲ. ಯಾವ ಪಾಂಡವರನ್ನು ಹೇಳ್ತಾ ಇಲ್ಲ, ಯಾವ ಕೌರವರನ್ನು ಹೇಳ್ತಾ ಇಲ್ಲ, ಯಾವ ಕೃಷ್ಣನ ಬಗ್ಗೆಯೂ ಇಲ್ಲ ಈ ಕಥೆ. ಅದೇನು ಅಂದರೆ, ತುಂಬ ಕಾಗೆಗಳಿಗೆ ಒಂದು ಗರುಡ ಮಾಂಸ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದೆ. ಆ ಮಾಂಸ ತಾನು ತಿನ್ನಬೇಕು ಅಂತ ಕಾಗೆಗಳಿಗೆ ಆಸೆ. ಸರೋವರದಲ್ಲಿರುವ ಹಂಸ ಪಕ್ಷಿಗಳಿಗೆ ಆ ಮಾಂಸ ನಾವು ತಿನ್ನಬೇಕು ಅಂತ ಆಸೆ. ದಾರಿಲಿ ಹೋಗ್ತಾ ಹೋಗ್ತಾ ಸರೋವರದ ಮೇಲೆ ಗರುಡನ ಪಂಜಿನಿಂದ, ಕೈಯಿಂದ ಮಾಂಸ ತುಂಡು ನದಿಯಲ್ಲಿ ಬಿದ್ದು ಹೋಯ್ತು. ಅವಾಗ ಕೇ ಶವಂ ಪತಿತಂ ದೃಷ್ಟ. ಕ ಅಂದರೆ ನೀರು, ನೀರಿನಲ್ಲಿ ಶವಂ ಪತಿತಂ ದೃಷ್ಟ. ಆ ಮಾಂಸದ ತುಂಡು ಬಿದ್ದದ್ದನ್ನು ನೋಡಿ ಪಾಂಡವಾಹ ಅಂದರೆ ಬಿಳಿ ರೆಕ್ಕೆಯ ಹಂಸ ಪಕ್ಷಿಗಳು ಹರ್ಷ ನಿರ್ಭರಾಹ, ಕ್ಲಾಪ್ಸ್ ಮಾಡಿದ್ದು. ನಮಗೆ ತಿನ್ಲಿಕ್ಕೆ ಮಾಂಸ ಸಿಕ್ತು. ರುರುದುಹು ಕೌರವಾ ಸರ್ವೇ. ಕೌರವ ಅಂದರೆ ಕೌ ಕೌ ಇತಿ ರವ ಯತ್ರ ತೇ ಕೌರವಾಹ. ಕಾ ಕಾ ಅಂತ ರವ ಅಂದರೆ ಶಬ್ದ ಮಾಡುವ ಕಾಗೆಗಳೆಲ್ಲ ಅತ್ತವು. ಹಾ ಕೇ ಶವ. ನೀರಿನಲ್ಲಿ ಬಿದ್ದ ಹೆಣವೇ, ನೀರಿನಲ್ಲಿ ಬಿದ್ದ ಹೆಣವೇ, ನಮಗೆ ಸಿಗಲಿಲ್ಲ, ಹಂಸ ಪಕ್ಷಿಗಳಿಗೆ ಸಿಕ್ಕಿತಲ್ಲ ಅಂತ ದುಃಖಪಟ್ಟು ಅಂತ ಯಾವುದೋ ಸುಭಾಷಿತ. ನೋಡ್ಲಿಕ್ಕೆ ಅರ್ಥ ಏನಿದೆ? ಕೇಶವ ಬಿದ್ದ, ಪಾಂಡವರು ಕ್ಲಾಪ್ಸ್ ಮಾಡಿದ್ರು, ಕೌರವರು ದುಃಖಪಟ್ಟರು. ಅರ್ಥನೇ ಆಗಲ್ಲ ಇದು. ಇಂತಹ ಶ್ಲೋಕ ಎಲ್ಲ ರಚನೆ ಮಾಡಿದರೆ ಯಾರಿಗೆ ಅರ್ಥ ಆಗಬೇಕು? ನೇರವಾಗಿ ಹೇಳಬೇಕು. ಕೆಲವರೆಲ್ಲ ವರ್ಣನೆ ಮಾಡೋ ಪದ್ಧತಿ ಇದೆ. ಅವ್ರು ಹೆಂಗಿದ್ದಾರೆ ಗೊತ್ತೇನು ನಿಮಗೆ? ಹೆಂಗಿದ್ದಾರೆ? ಅಗ್ನಿದೇವನೇ ಸ್ನಾನ ಮಾಡಿ ಬಂದ ಹಾಗೆ ಇದೆ. ಏನದರ ಅರ್ಥ ಹೇಳಿ? ಅಗ್ನಿಗೆ ನೀರು ಹಾಕಿದರೆ ಕರ್ರಗೆ ಡಾಂಬರ್ ಗುಳಿಗೆಗತೆ ಇದ್ದಾನಂತ. ಅದನ್ನು ಹೇಳುವ ಪದ್ಧತಿ ಹೇಗೆ? ಡೈರೆಕ್ಟ್ ಸ್ಪೀಚ್ ಅಲ್ಲ, ಇಂಡೈರೆಕ್ಟ್. ಓಹೋ, ಈ ಕಲ್ಯಾಣ ಮಂಡಲದಲ್ಲಿ ವರ ಕೂತಿದ್ದಾನೆ, ಸಾಕ್ಷಾತ್ ಅಗ್ನಿದೇವನೇ ಬಾತ್ರೂಮ್ಗೆ ಹೋಗಿ ಶಾಂಪೂ ಹಾಕಿ ಸ್ನಾನ ಮಾಡ್ಕೊಂಡು ಬಂದಂಗಿದೆ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಅಂತ. ಡೈರೆಕ್ಟಾಗಿ ಹೇಳಬೇಕು, ಕರ್ರಗೆ ಡಾಂಬರ್ ಗುಳಿಗೆಗತೆ ಇದ್ದಾನವ ಅಂತ. ಅವಾಗ ಎಲ್ಲರಿಗೂ ತಿಳಿಯುತ್ತೆ. ಹಾಗೆ ನೀವು ಕಲಿಯುಗದ ಜನಗಳಿಗೆ ಮೊದಲೇ ಪುರುಸೊತ್ತಿಲ್ದೇನೆ ಬಂದು ಪುರಾಣ ಕೂತಿರ್ತಾರೆ. ಅದರಲ್ಲಿ ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆಯಲ್ಲಿ ಹೇಳಿ. ಸಮಾಧಿ ಭಾಷೆ ಅಂದರೆ ನೇರ ವಿಷ್ಣು ಸರ್ವೋತ್ತಮ ಅಂತ ಗೊತ್ತಾಗಬೇಕು. ಯಾರು ಸರ್ವೋತ್ತಮ, ಯಾರನ್ನು ಧ್ಯಾನ ಮಾಡಬೇಕು, ಯಾರಲ್ಲಿ ಭಕ್ತಿ ಮಾಡಬೇಕು, ನೇರ ನಡೆನುಡಿಗಳಿಂದ ಒಂದು ಪುರಾಣವನ್ನು ರಚನೆ ಮಾಡಿ, ಕೇಳಿದ ತಕ್ಷಣ ಮೋಕ್ಷ ಆಗಬೇಕು ಅಂಥ ಪುರಾಣ ರಚನೆ ಮಾಡಿ ಅಂತ. ಹಾಗಾಗಿ ಕಲಿಯುಗದ ದಡ್ಡಾತಿ ದಡ್ಡ ಜನರಿಗೆ ಬೇಕಾಗುವಂತೆ ಕಾಂಬಿನೇಷನ್ ಮಾಡಿ. ಇವತ್ತೆಲ್ಲ ಸ್ವಿಗ್ಗಿ ಯುಗ. ಹೀಗೆ ಫೋನಲ್ಲಿ ಒತ್ತುತ್ತಾರೆ ಬೆಂಗಳೂರಿನಲ್ಲಿ ಸ್ವಿಗ್ಗಿ ಅಂತ. ಅದು ಹುಗ್ಗಿ ಬಂದ್ಬಿಟ್ಟಿರುತ್ತೆ. ಅದು ಧನುರ್ಮಾಸದ ಹುಗ್ಗಿ ಸ್ವಿಗ್ಗಿಯಲ್ಲಿ ರೆಡಿಯಾಗಿ ಬರುತ್ತೆ. ಅದು ಹಾಗಿರಬೇಕು ಭಾಗವತ. ಕೇಳಿದ ತಕ್ಷಣ ಅರ್ಥ ಆಗಬೇಕು, ಕಠಿಣವಾದ ವ್ಯವಸ್ಥೆ ಇರಬಾರ್ದು. ಅಂಥ ಭಾಗವತ ಹೇಳಿ ಎಂದಾಗ ನಾರದರ ಪ್ರಾರ್ಥನೆಯಂತೆ ಆ ರೀತಿಯಾಗಿ ಅದ್ಭುತವಾದ ಎಲ್ಲ ಮನ್ವಂತರಗಳ ಚರಿತ್ರೆ, ಭೂಲೋಕದ ವರ್ಣನೆಗಳು, ಭಾಗವತರ ಕಥೆ ಎಲ್ಲವನ್ನು ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶಯ ದಶಮಸ್ಯ ವಿಶುದ್ಧಿರ್ಥಂ ನವಾನಾಮಿಹ ಲಕ್ಷಣಂ. ಮೋಕ್ಷ ಪ್ರಾಪ್ತಿಯಾಗುವ ತನಕ ಯಾವ ಯಾವ ಭಗವಚ್ಚಿಂತನೆ ಭೂಲೋಕದಲ್ಲಿ ಮಾನವರು ಪಡೀಬೇಕು ಅದೆಲ್ಲವನ್ನೂ ಸಂಗ್ರಹ ಮಾಡಿದ ಪುರಾಣ ರಾಜ ಶ್ರೀಮದ್ ಭಾಗವತ. ಹಾಗಾಗಿ ಪಾಪಗಳ ವಿರುದ್ಧ ಸಮರವನ್ನು ಸಾರುವ ಸಾಮರ್ಥ್ಯ ಇದ್ದರೆ ಅದು ಶ್ರೀಮದ್ ಭಾಗವತಕ್ಕೆ ಮಾತ್ರ. ರೇರೆ ಘರ್ಜತಿ ಘರ್ಜತಿ. ಅರಣ್ಯದಲ್ಲಿ ಸಾವಿರಾರು ಪ್ರಾಣಿಗಳಿದ್ದಾವೆ, ಅದನ್ನು ಓಡಿಸಲಿಕ್ಕೆ ಸಾವಿರಾರು ಕಲ್ಲುಗಳು ಬೇಕಾಗಿಲ್ಲ, ಒಂದು ಸಿಂಹದ ಗರ್ಜನೆ ಸಾಕು. ಹಾಗೆ ನಮ್ಮ ಬದುಕನ್ನುವ ಅರಣ್ಯದಲ್ಲಿ ಸಾವಿರಾರು ಪಾಪಗಳಿದ್ದಾವೆ, ಅದನ್ನೆಲ್ಲ ಓಡಿಸಲಿಕ್ಕೆ ಸಾವಿರಾರು ಮಾತುಗಳು ಬೇಕಾಗಿಲ್ಲ, 7 ದಿನದ ಭಾಗವತದ ಶಾಸ್ತ್ರ ಸಾಕು. ಸಿಂಹದ ಗರ್ಜನೆಯಂತೆ ಎಲ್ಲ ಪಾಪಗಳು ಕೂಡ ದೂರ ಓಡಿಸುವ ಸಾಮರ್ಥ್ಯ ಶ್ರೀಮದ್ ಭಾಗವತಕ್ಕಿದೆ. ಇಂತಹ ಭಾಗವತವನ್ನು
7 ದಿನದ ಕಾಲ ಹಾಳು ಹರಟೆಯಾಡಿ ಮನವ ಗೀಳು ಮಾಡಿಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಹೇಳಿರೋ ವೈಕುಂಠಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ 1 ತಾಸಾಯಿತು ಭಾಗವತ ಶುರು ಮಾಡಿ, 2 ಧಾರಾವಾಹಿ ಟೈಮ್. ನಿಮಗೆ ಗೊತ್ತಾಯ್ತಾ ಯಾರಿಗಾದರೂ? ಎಷ್ಟು ಚೆನ್ನಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದ್ರಿಂದ ಕಲಿಯುಗದ 1000 ಚಾನಲ್ ಇರಲಿ, 1000 ಮೀಡಿಯಾ ಇರಲಿ, ಎಲ್ಲದಕ್ಕೂ ಶೆಡ್ ಹೊಡೆದು ನಮಗೆ ಆನಂದ ಕೊಡುವ ಏಕೈಕ ಮೀಡಿಯಾ ಶ್ರೀಮದ್ ಭಾಗವತ. ಅದಕ್ಕೆ ಸರಿಸಾಟಿಯಾಗುವ ಶಕ್ತಿ ಯಾವ ಶಾಸ್ತ್ರಗಳಿಗೂ ಇಲ್ಲ. ಅಂತಹ ಭಾಗವತವನ್ನ ರಸಲಂಪಟರಾಗಿ ಎಲ್ಲ ಶ್ರದ್ಧಾಭಕ್ತಿಗಳಿಂದ, ವೇದಿಕೆ ಚೆನ್ನಾಗಿದೆ, ಮುಂದಿನ ಚಿಂತೆಯೂ ಇಲ್ಲ. ಪುರಾಣ ಮುಗಿದ ಮೇಲೆ ಅವ್ರು ಕಾಯ್ತಾ ಇದ್ದಾರೆ, ಯಾವಾಗ ನಿಮಗೆಲ್ಲ ಆಹಾರ ಕೊಡಲಿ ಅಂತ. ಕಟಿಯಲ್ಲಿ ಕರವಿಟ್ಟನೋ ಅಂತ ಪಂಡರೀರಾಯನ ಥರ ಕಾಯ್ತಾ ನಿಂತಿದ್ದಾರೆ ಅವರು. ಹಾಗಾಗಿ ಅವರು ಸೇವೆಗೆ ತಯಾರಾಗಿ ನಿಂತಿದ್ದಾರೆ. ಹಾಗಾಗಿ ನಿಶ್ಚಿಂತೆಯಿಂದ, ಅನುಗಾಲವೂ ಚಿಂತೆ, ಪುರಂದರ ವಿಠಲನ ಬಿಡದೆ ನೆನೆದರೆ ಚಿಂತೆ ನಿಶ್ಚಿಂತೆ ಅಂತ ಯಾವ ಚಿಂತೆ ಇಲ್ಲದ. ಆದ್ರಿಂದ ಹಾಳು ಹರಟೆ ಆಡಿ ಮನವ ಗೀಳು ಮಾಡಿಕೊಳ್ಳಬೇಡಿ, 7 ದಿನದ ಕಥೆ ಕೇಳಿ ಹೇಳಿರೋ ವೈಕುಂಠಕ್ಕೆ. ಈಗ ಸಮಯ ಆಗಿದೆ ಹೇಳಿ, 7 ದಿನ ಆದಮೇಲೆ ವೈಕುಂಠಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮಧ್ವೋಲ್ಲಭ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಪ್ರತಿದಿನ ಕೊನೆಗೆ 5 ನಿಮಿಷ ರಾಮದೇವರ ಸ್ಮರಣೆ, ವಿಶೇಷವಾಗಿ ರಾಮನ ಸ್ಮರಣೆಯನ್ನು ಮಾಡಿ ಈ ಕಥಾಭಾಗವನ್ನು ದೇವರಿಗೆ ಅರ್ಪಣೆ ಮಾಡೋಣ. ಎಲ್ಲ ಸಾಮೂಹಿಕವಾಗಿ. ಪಾಪ ಮಾಡಿದರೆ ಗಟ್ಟಿ ಹೇಳಿ, ಇಲ್ಲಾಂದರೆ ಮೆಲ್ಲ ಹೇಳಿ. ನಾನು 1 ಸಲ ಹೇಳಿಕೊಡ್ತೇನೆ, 10 ಸಲ ಹೇಳೋಣ. ಶ್ರೀರಾಮ ಜಯ ರಾಮ. ಕೆಲವರು ಪಾಪ ಮಾಡಿಲ್ಲ ಅನ್ನಿಸ್ತಾ ಇದೆ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. 10 ಸಲ ಒಟ್ಟಿಗೆ ಹೇಳೋಣ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. 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 ಹರೇ ಹರೇ ಮೇ. ಇದನ್ನ ಗರುಡ ಪುರಾಣದಲ್ಲಿ ಪಾಪ ನಿವಾರಕ ಮಂತ್ರ, ಕಲಿ ನಿವಾರಕ ಮಂತ್ರ ಅಂತ ಹೇಳಿದ್ದಾರೆ. ಇದೊಂದು ಪದ್ಯ ನಮ್ಮ ಬದುಕಿನ ಎಲ್ಲ ಮಂಗಳಗಳಿಗೆ ಹೇತು ಅಂತ ಹೇಳಿದ್ದಾರೆ. ಇದೊಂದು ವಾರದಲ್ಲಿ ಪ್ರತಿದಿನ ಹೇಳಿಕೊಡ್ತೀನಿ. ನೀವು ಕಲಿತು ಯಾವುದೇ ಸತ್ಕರ್ಮ ಮುಗಿದ ಕೊನೆಯಲ್ಲಿ ಈ ಮಂತ್ರವನ್ನು ನಿಯಮೇನ ಪಠಿಸಬೇಕು. ಇದು ಅತ್ಯಂತ ಶ್ರೇಷ್ಠವಾದ, ಎಲ್ಲರೂ ಪಠಿಸಬಹುದಾದ ಮಂತ್ರ. ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ. ಹರೇ ಹರೇ ಮೇ ತವ ದೇಹಿ ದಾಸ್ಯಂ. ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ. ಹರಯೇ ನಮ ಇತ್ಯುಚ್ಚೈಃ ಮುಚ್ಯತೆ ಸರ್ವಪಾತಕಾತ್. ಶುಕಾಚಾರ್ಯರು ಪೂರ್ಣ ಭಾಗವತ ಹೇಳಿ ಎಲ್ಲರ ಕೈಯಲ್ಲೂ ಹರಯೇ ನಮಃ ಅಂತ ಗಟ್ಟಿಯಾಗಿ ಹೇಳಿಸಿ ಆಮೇಲೆ ಅವರು ಹೊರಟೋದ್ರಂತೆ. ಯಾರು ಹರಯೇ ನಮಃ ಅಂತ ಗಟ್ಟಿಯಾಗಿ ಹೇಳ್ತಾರೆ, ಹರೇ ಶ್ರೀನಿವಾಸ ಅಂತ ಹೇಳ್ತೀವಿ, ಅದು ಎರಡೂ ಸಂಬೋಧನೆ. ಹರೇ ಅಂದರೆ ದೇವರೇ, ಶ್ರೀನಿವಾಸ ಅಂದರೆ ದೇವರೇ. ಏನು ಅಂತ ಕೇಳ್ತಾನೆ, ಉತ್ತರ ಇಲ್ಲ ಅಲ್ಲಿ. ಅದಕ್ಕೆ ಹರಯೇ ನಮಃ ಅನ್ಬೇಕು. ಹರಯೇ ಅಂದ್ರೇನು? ದೇವರೇ ನಿನಗಾಗಿ ಏನು ಅಂತ ಕೇಳ್ತಾನೆ. ನಮಸ್ಕಾರ, ನೀನು ಮಾಡಿದಕ್ಕೆ ಉಪಕಾರಕ್ಕೆ ನಮಸ್ಕಾರ ಅಂತ ಗಟ್ಟಿಯಾಗಿ ಅವನಿಗೆ ನಮಸ್ಕಾರವನ್ನು ಹೇಳಿ ದಾಕ್ಷಿಣ್ಯ ಪಡಬೇಡಿ ಅಂತ ಹೇಳಿಕೊಟ್ಟಿದ್ದಾರೆ ಶುಕಾಚಾರ್ಯರು. ಎಲ್ಲ ಗಟ್ಟಿಯಾಗಿ ಹೇಳಿ, ಹರಯೇ ನಮಃ, ಹರಯೇ ನಮಃ. ಏನೂ ಸಾಕಾಗಲ್ಲ, ನಿಮ್ಮ ಮನೆಗೆ ಕೇಳಿಸ್ಬೇಕು ಪುರಾಣ ಮುಗೀತು ಅಂತ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.